ಸ್ಟಾರ್ಟ್ ಮಾಡೋಣವಾ ನಾವು? ಲಾಸ್ಟ್ ಕ್ಲಾಸಲ್ಲಿ ನಾವೇನ್ ಮಾಡ್ತಾ ಇದ್ವಿ? ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀಸ್ ಮಾಡ್ತಾ ಇದ್ವಿ ಅಲ್ವಾ? ನಾವ್ ಏನ್ ಮಾಡ್ತಾ ಇದ್ವಿ ಮಕ್ಳೇ? ಲಾಸ್ಟ್ ಕ್ಲಾಸ್ ಅಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅನ್ನುವಂತ ಪೋಯಮ್ ನ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಮಕ್ಳೇ? ಸೊ ಅದರಲ್ಲಿ 3 ಸ್ಟ್ಯಾನ್ಸನ ನಾವು ಕವರ್ ಮಾಡಿದ್ವಿ ಅಲ್ವಾ? She hadn't been up at one time or another, having learned to climb from a loving brother when she was 6. But it was feared by all that one day she would have a terrible fall. The outcome was different. While we were in town, she climbed a tree and could not come down. ಅಲ್ವಾ? ಸೊ ಇದರಲ್ಲೂ ಕೂಡ ನೋಡಿ, another brother. These are rhyming words. Okay. All and fall, town and down. ಸೊ ಇವೆಲ್ಲ ಏನು ರೈಮಿಂಗ್ ವರ್ಡ್ಸ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ. ಸೊ ಟೂ ಲೈನ್ಸ್ ಅಲ್ಲಿ ನೀವು ರೈಮಿಂಗ್ ವರ್ಡ್ಸ್ ನ ನೋಡ್ಬೋದು. ಫಸ್ಟ್ ಟು, ನೆಕ್ಸ್ಟ್ ಟು ಅಂಡ್ ದ ಲಾಸ್ಟ್ ಟು. ಈ ತರ ರೈಮಿಂಗ್ ಸ್ಕೀಮ್ ನ ಎ ಸಿ ಸಿ ಅಂತ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ದೆ ಅಲ್ವಾ? ಈ ತರ ಒಂದು ರೈಮಿಂಗ್ ಸ್ಕೀಮ್ ನ ಇಲ್ಲಿ ಕವಿಯವರು, ಪೋಯೆಟ್ ರಸ್ಕಿನ್ ಬಾಂಡ್ ಅವರು ಯೂಸ್ ಮಾಡಿದ್ದಾರೆ. ಓಕೆ. ಸೊ ಇವಾಗ ಇಲ್ಲಿ ಶಿ ಹ್ಯಾಡ್ ನಾಟ್ ಬೀನ್ ಅಪ್ ಎಟ್ ಒನ್ ಟೈಮ್ ಆರ್ ಅನದರ್. ಒಂದ್ಸಲಿ ಅಲ್ಲ ಆಕೆ ಮರವನ್ನ ಹತ್ತಿರೋದು. ಸೊ ಆಕೆ ಸುಮಾರು ಸಲ ಈ ತರ ಮರವನ್ನ ಹತ್ತಿದ್ದಾರೆ. ಯಾರು? ಗ್ರ್ಯಾಂಡ್ ಮದರ್ ಅವರು. ಓಕೆ. ಹ್ಯಾವಿಂಗ್ ಲರ್ನ್ ಟು ಕ್ಲೈಮ್ ಫ್ರಮ್ ಅ ಲವಿಂಗ್ ಬ್ರದರ್. ಒಬ್ಬ ತನ್ನ ಅಣ್ಣನಿಂದ ಅಥವಾ ತಮ್ಮನಿಂದ ಆಕೆ ಮರ ಹತ್ತುದನ್ನ ಕಲ್ತಿರೋಂಥದ್ದು, ಮರ ಏರುವುದನ್ನ. ಓಕೆ. ವೆನ್ ಶಿ ವಾಸ್ 6 years old. ಯಾವಾಗ ಗ್ರ್ಯಾಂಡ್ ಮಾ ಮರ ಹತ್ತಕ್ ಸ್ಟಾರ್ಟ್ ಮಾಡಿದ್ದು ಮಕ್ಳೇ? ವೆನ್ ಶಿ ವಾಸ್ ಓನ್ಲಿ 6 years old. ನೌ ಶಿ ಈಸ್ ಆಲ್ಮೋಸ್ಟ್ 62 years ಅಲ್ವಾ? ಸೊ ಅಷ್ಟು ವರ್ಷದಿಂದ ಆಕೆ ಒಂದು ಮರವನ್ನ ಹತ್ತುತ್ತಾ ಇದ್ದಾರೆ ಅಂತ. ಓಕೆನಾ? ಸೊ that one day she would have a terrible, but it was feared by all. ಎಲ್ರು ತುಂಬಾ ಏನ್ ಮಾಡ್ತಾ ಇದ್ರು? ಇಲ್ಲಿ ಭಯ ಪಡ್ತಾ ಇದ್ರು. ಏನಂತ ಭಯ ಪಡ್ತಾ ಇದ್ರು? that one day she would have a terrible fall. ಒಂದು ದಿನ ಆಕೆ ಭಯಾನಕವಾಗಿ ಬೀಳ್ಬಹುದು, ಜೋರಾಗಿ. ಓಕೆ. ಸೊ ಜೋರಾಗಿ ಬೀಳಬಹುದು ಅನ್ನೋಂತ ಭಯವನ್ನ ಎಲ್ರು ಪಡ್ತಾ ಇದ್ರು. ಹೂ ಆರ್ ಆಲ್ ಹಿಯರ್? All means the neighbors, the friends, the relatives, everybody who has seen grandma climbing a tree, isn't it? The outcome was different, but ಈಗ ಎಲ್ರು ಹೇಗೆ ಭಯ ಪಡ್ತಾ ಇದ್ರೋ ಗ್ರ್ಯಾಂಡ್ ಮಾ ಕೆಳಗಡೆ ಬೀಳ್ಬಹುದು ಅಂತ, ಆ ತರ ಆಗ್ಲಿಲ್ಲ. ವಾಟ್ ದೇ ವರ್ ಎಕ್ಸ್ಪೆಕ್ಟಿಂಗ್ ಅಂಡ್ ವಾಟ್ ಹ್ಯಾಡ್ ಹ್ಯಾಪನ್ ವಾಸ್ ಟೋಟಲಿ ಡಿಫ್ರೆಂಟ್. ಓಕೆ. ಸೊ ಅವರೆಲ್ಲ ಏನ್ ನಿರೀಕ್ಷೆ ಮಾಡ್ತಾ ಇದ್ರು, ಇಲ್ಲಿ ಏನ್ ಆಗಿದೆ, ಔಟ್ಕಮ್ ಅಂತಂದ್ರೆ ಏನು ಮಕ್ಳೇ? ವಾಟ್ ಆಲ್ರೆಡಿ ಹ್ಯಾಪನ್, ಆಕ್ಚುಲಿ ಹ್ಯಾಪನ್ಡ್, ನಡೆದಂತಹ ಘಟನೆ. ಇದನ್ನ ನಾವು ರಿಸಲ್ಟ್ ಅಂತ ಕೂಡ ಹೇಳ್ಬೋದು. ಓಕೆ. ಸೊ ಅಲ್ಲಿ ಏನ್ ನಡೀತು, ಆಕ್ಚುಲಿ ನಡೀತು, ಅದು ಅವ್ರು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಡಿಫರೆಂಟ್ ಆಗಿತ್ತು. ಸೊ ವೈಲ್ ವಿ ವರ್ ಇನ್ ಟೌನ್ ಅಂದ್ರೆ ಅವರು ಹೊರಗಡೆ ಹೋಗಿದ್ದಾಗ, ಮನೆಯಲ್ಲಿ ಇಲ್ಲದೆ ಇದ್ದಾಗ ಅಂತ ನೀವು ಅರ್ಥ ಮಾಡ್ಕೋಬಹುದು ಇಲ್ಲಿ. ಓಕೆನಾ? ಸೊ ವೈ ವಿ ವೇರ್ ಇನ್ ಟೌನ್ ಅಂತಂದ್ರೇನು? ನಾವು ಟೌನ್ಗೆ ಹೋಗಿದ್ದಾಗ ಅಂದ್ರೆ ಆ ಯಾರು ಮನೆಯಲ್ಲಿ ಇಲ್ಲದೆ ಇರುವಂತಹ ಸಮಯದಲ್ಲಿ. ಶಿ ಕ್ಲೈಮ್ಡ್ ಅ ಟ್ರೀ ಅಂಡ್ ಕುಡ್ ನಾಟ್ ಕಮ್ ಡೌನ್. ಗ್ರ್ಯಾಂಡ್ ಮಾ ಏನ್ ಮಾಡ್ತಾರೆ? ಬಿದ್ದಿಲ್ಲ, ಆದರೆ ವಾಟ್ ಹ್ಯಾಪನ್ಡ್ ವಾಸ್ ಶಿ ಕ್ಲೈಮ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ನೋಡಿ ಇಲ್ಲಿ ಮರ ಹತ್ತಿ ಗ್ರ್ಯಾಂಡ್ ಮಾ ಕುಳಿತಿದ್ದಾರೆ, ಆದರೆ ಆಕೆಗೆ ಇಳಿದು ಬರೋದಿಕ್ಕೆ ಆಗ್ತಾ ಇಲ್ಲ. ಓಕೆ. ಸೊ ಮರವನ್ನ ಇಳಿಯಲು ಅಸಾಧ್ಯ ಆಗ್ತಾ ಇತ್ತು. ಯಾಕೆ ಅಂದ್ರೆ ಏಜ್ ಆಗಿದೆ ಗ್ರ್ಯಾಂಡ್ ಮಾಗೆ ಅಲ್ವಾ? ಸೊ ಏರುವಾಗ ಮರವನ್ನ ಏರ್ಬಿಡ್ತಾರೆ, ಆದ್ರೆ ಇಳಿಯಕ್ಕೆ ಆಗ್ತಾ ಇಲ್ಲ. ಓಕೆ. ಸೊ ಇಷ್ಟನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಏನಾಯ್ತು ಹಾಗಾದ್ರೆ? ಆಫ್ಟರ್ ದ ರೆಸ್ಕ್ಯೂ. ಈಗ ಮರ ಇಳಿಯಕ್ಕೆ ಬಂದಿಲ್ಲ ಅಂದ ತಕ್ಷಣ ಅಕ್ಕಪಕ್ಕದವರು, ನೇಬರ್ಸ್, ಮನೆಯವರು ಎಲ್ಲ ಸೇರಿ ಏನ್ ಮಾಡ್ತಾರೆ? ಗ್ರ್ಯಾಂಡ್ ಮಾನ ರೆಸ್ಕ್ಯೂ ಮಾಡ್ತಾರೆ. ಓಕೆನಾ?
ರೆಸ್ಕ್ಯೂ ಅಂತಂದ್ರೆ ರಕ್ಷಿಸು, ರಕ್ಷಿಸುತ್ತಾರೆ. ಓಕೆ, ಸೊ ವಾಟ್ ಈಸ್ ದ ಫೋರ್ತ್ ಸ್ಟ್ಯಾನ್ಸಾ? ಐ ವಿಲ್ ರೀಡ್ ಇಟ್ ಔಟ್ ಒನ್ಸ್. The doctor took, you have to give a pause here. Okay, so after the rescue ಅದಾದ್ಮೇಲೆ ಏನಾಯ್ತು ಅಂತ ಮುಂದಿನ ಸ್ಟ್ಯಾನ್ಸದಲ್ಲಿ ಹೇಳಿದ್ದಾರೆ. The doctor took Granny's temperature and said, I strongly recommend a quiet week in bed. We sighed with relief and tucked her up well. Poor Granny, for her it was like a brief season in hell, confined to her bedroom while every breeze whispered of summer and dancing leaves ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಯ್ತು, ದ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪರೇಚರ್. ಇವಾಗ ಗ್ರಾನಿಗೆ ಮರ ಹತ್ತಿದ್ದಾರೆ, ಇಳಿಯಕ್ ಬಂದಿಲ್ಲ, ಭಯ ಪಟ್ಕೊಂಡಿದ್ದಾರೆ ಅಲ್ವಾ. ಶಿ ಗಾಟ್ ಸ್ಕ್ಯಾರ್ಡ್ ಅಂಡ್ ವೆನ್ ಶಿ ಗಾಟ್ ಸ್ಕ್ಯಾರ್ಡ್ ಶಿ ಫೆಲ್ ಸಿಕ್. ಓಕೆ, ಸೊ ಜ್ವರ, ಫೀವರ್ ಬಂದಾಗೆ ಆಗಿದೆ ಗ್ರಾನಿಗೆ. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್? ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪರೇಚರ್ ಮೀನ್ಸ್ ಶಿ ಇಸ್ ನಾಟ್ ವೆಲ್ ಅಂತ ಅರ್ಥ. ಡಾಕ್ಟರ್ಸ್, ಓಕೆ, ಗ್ರಾನಿ ಫೆಲ್ ಇಲ್ ಅಥವಾ ಶಿ ಇಸ್ ನಾಟ್ ವೆಲ್ ಅಂತ ಅರ್ಥ. ಓಕೆ, ಸೊ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪರೇಚರ್, ಆಕೆಯ ಟೆಂಪರೇಚರ್ನ, ದೇಹದ ಉಷ್ಣತೆಯನ್ನ ನೋಡಿಬಿಟ್ಟು ಅಂಡ್ ಸೆಡ್, ಡಾಕ್ಟರ್ ಏನ್ ಹೇಳ್ತಾರೆ ಮಕ್ಕಳೇ? ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅ ಕ್ವೈಟ್ ವೀಕ್ ಇನ್ ಬೆಡ್. ಐ ಸ್ಟ್ರಾಂಗ್ಲಿ ರೆಕಮೆಂಡ್, ಡಾಕ್ಟರ್ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತಾರೆ, ಸಲಹೆ ಕೊಡ್ತಾರೆ, ಸಜೆಷನ್ ಏನಂತ? ಅ ಕ್ವೈಟ್ ವೀಕ್ ಇನ್ ಬೆಡ್ ಅಂತಂದ್ರೇನು? ರೆಸ್ಟ್. ಶಿ ಹ್ಯಾಸ್ ಟು ಟೇಕ್ ಬೆಡ್ ರೆಸ್ಟ್ ಅಂತ ಅರ್ಥ. ಓಕೆನಾ, ವಿಶ್ರಾಂತಿ. ಇನ್ಮೇಲೆ 1 ವೀಕ್ ಆದ್ರೂ ಗ್ರಾನಿ ಏನ್ ಮಾಡ್ಬೇಕು? ವಾರಗಳ ಕಾಲ ವಿಶ್ರಾಂತಿಯನ್ನ ತಗೋಬೇಕು ಅಂತ ಡಾಕ್ಟರ್ ಇಲ್ಲಿ ಹೇಳ್ತಾರೆ. ಓಕೆ, ನಾರ್ಮಲ್ ಈಗ ನಮ್ಗಾದ್ರೂ ಅಷ್ಟೇ, ವೆನ್ ವಿ ಫಾಲ್ ಸಿಕ್ ವಾಟ್ ಡಸ್ ದ ಡಾಕ್ಟರ್ ಸಜೆಸ್ಟ್? ದೇ ಸಜೆಸ್ಟ್ ಅಸ್ ಟು ಟೇಕ್ ರೆಸ್ಟ್ ಅಲ್ವಾ. ಅದೇ ರೀತಿ ಡಾಕ್ಟರ್ ಇಲ್ಲಿ ಗ್ರ್ಯಾಂಡ್ ಮದರ್ಗೆ ಅ ಕ್ವೈಟ್ ವೀಕ್ ಇನ್ ಬೆಡ್. ಕ್ವೈಟ್ ಅಂತಂದ್ರೆ ಸುಮ್ಮನೆ, ಸುಮ್ಮನೆ ಬೆಡ್ ಅಲ್ಲಿ ರೆಸ್ಟ್ ತಗೋಬೇಕು ಅಂದ್ರೆ ಓಡಾಡೋ ಹಾಗಿಲ್ಲ, ಮತ್ತೆ ಮರವನ್ನ ಹತ್ತೋ ಹಾಗಿಲ್ಲ ಅಂತ ಸಜೆಸ್ಟ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಓಕೆ, ವಿ ಸೈಡ್ ವಿತ್ ರಿಲೀಫ್ ಅಂಡ್ ಟಕ್ಡ್ ಹರ್ ಅಪ್ ವೆಲ್ ಅಂತ ಹೇಳ್ತಾರೆ. ವಿ ಅಂದ್ರೆ ಯಾರು ಇಲ್ಲಿ ಮಕ್ಕಳೇ? ಪೋಯಟ್ ಅಂಡ್ ಹಿಸ್ ಫ್ಯಾಮಿಲಿ. ಪೋಯಟ್ ರಸ್ಕಿನ್ ಬಾಂಡ್ ಅವರು ಮತ್ತೆ ಅವರ ಫ್ಯಾಮಿಲಿ ಎಲ್ರು ಇವಾಗ ಸೈಡ್. ಸೈ ಅಂತಂದ್ರೆ ನಿಟ್ಟುಸಿರು ಅಂತ ಅರ್ಥ ಮಕ್ಕಳು. ಸೈ ಅಂದ್ರೆ ಏನು? ನಿಟ್ಟುಸಿರು. ಉಫ್ ಅಂತ ಈಗಾದ್ರೂ ಗ್ರ್ಯಾಂಡ್ ಮದರ್ನ ಮನೇಲಿ ಇಟ್ಕೋಬಹುದು, ಆಕೆ ಮರ ಹತ್ತೋದನ್ನ ತಡಿಬಹುದು ಅಂತ ನಿಟ್ಟುಸಿರು, ಆಳವಾದ ನಿಟ್ಟುಸಿರನ್ನ ಬಿಡ್ತಾರೆ. ಅವರಿಗೆ ಈಗ ಒಂಥರ ರಿಲೀಫ್ ಆಗತ್ತೆ. ಸೊ ಈಗ ಏನು, ಗ್ರ್ಯಾಂಡ್ ಮದರ್ನ ಎಲ್ರು ಏನ್ ಮಾಡ್ತಾ ಇದಾರೆ? ಮರ ಹತ್ತಾ ಇದ್ರೆ ಗ್ರ್ಯಾಂಡ್ ಮದರ್ಗೆ ಎಲ್ರು ಸಜೆಷನ್ ಕೊಡ್ತಾ ಇದ್ರು, ಯು ಹ್ಯಾವ್ ಟು ಟೇಕ್ ರೆಸ್ಟ್, ಯು ಶುಡ್ ನಾಟ್ ಕ್ಲೈಂಬ್ ಅ ಟ್ರೀ, ಯು ಮೇ ಫಾಲ್ ಸಿಕ್, ಯು ಮೇ ಫಾಲ್ ಡೌನ್ ಅಂತ ಅಲ್ವಾ. ಸೊ ಈಗ ಗ್ರ್ಯಾಂಡ್ ಮಾನೇ ಸಿಕ್ ಆಗಿರೋದ್ರಿಂದ, ನಾಟ್ ವೆಲ್, ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ, ಡಾಕ್ಟರೇ ರೆಸ್ಟ್ ತಗೊಳ್ಳೋದಿಕ್ಕೆ ಸಜೆಸ್ಟ್ ಮಾಡಿರೋದ್ರಿಂದ ಎಲ್ರಿಗೂ ಒಂಥರ ಸಮಾಧಾನ ಆಗತ್ತೆ. ರಿಲೀಫ್ ಅಂತಂದ್ರೆ ಸಮಾಧಾನ. ಓಕೆನಾ, ಸೊ ಯಾಕೆ ಅಂತಂದ್ರೆ ಈಗ ಗ್ರ್ಯಾಂಡ್ ಮಾ ಮರ ಹತ್ತಕ್ ಹೋಗಲ್ಲ, ನಾವು ಆಕೆನ ತಡೆಯುವ ಅಗತ್ಯ ಇಲ್ಲ, ಆಕೆನೆ ಈಗ ರೆಸ್ಟ್ ತಗೋತಾಳೆ ಅಂತ. ಓಕೆ, ಅಂಡ್ ಟಕ್ಡ್ ಹರ್ ಅಪ್ ವೆಲ್, ಆಕೆಯನ್ನ ಟಕ್ ಅಂತಂದ್ರೇನು? ಕಟ್ಟಿ ಹಾಕುವುದು. ಮನೆಯಲ್ಲೇ ಆಕೆಯನ್ನ ಕಟ್ಟಿ ಹಾಕು ಅಂದ್ರೆ ಲಿಟ್ರಲಿ ಕಟ್ಟಿ ಹಾಕೋದು ಅಂತ ಅಲ್ಲ ಮಕ್ಕಳೇ, ಆಕೆನ ಇವಾಗ ತಡಿಬಹುದು ಮರ ಹತ್ತದೇ ಇರೋ ಹಾಗೆ. ಸೊ ಮನೆ ಒಳಗೇನೆ ಆಕೆನ ಕೂಡಿ ಹಾಕಬಹುದು ಅನ್ನುವಂತ ಒಂದು ಸಮಾಧಾನವನ್ನ ಪಡ್ತಾರೆ. ಅದೇ ರೀತಿ ಆಕೆನ ಅವರು ಮನೆಯೊಳಗೆ ಇರೋ ತರ, ಬೆಡ್ ಅಲ್ಲೇ ಇರೋ ತರ ನೋಡ್ಕೋತಾರೆ. ಓಕೆ, ಪುವರ್ ಗ್ರಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಈಗ ಡೈಲಿ ಆಕೆ ಮರ ಹತ್ತಾ ಇದ್ರು ಅಲ್ವಾ, ನೀವು ನೋಡಿದೀರಾ. ಫ್ರಮ್ 6 years of age up to 62 years she has climbed a tree. Okay, she has been climbing the trees. There is no tree in the garden which she has not climbed ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ಗಾರ್ಡನ್ ನಲ್ಲಿ ಅಜ್ಜಿ ಹತ್ತದೇ ಇರೋಂತ ಮರನೇ ಇಲ್ಲ ಅಂತ ಹೇಳ್ತಾರೆ. ಓಕೆನಾ, ಸೊ ಅದಕ್ಕೋಸ್ಕರ ಆ ಗ್ರ್ಯಾನಿಗೆ ಇವಾಗ ಅಷ್ಟು ಆಕ್ಟಿವ್ ಆಗಿದ್ದಂತಹ ಗ್ರ್ಯಾಂಡ್ ಮದರ್ಗೆ ಈಗ ಬೆಡ್ ರೆಸ್ಟ್ ತಗೊಳ್ಳೋದು ಅಂತಂದ್ರೆ ಏನಾಯ್ತು? ಬ್ರೀಫ್ ಸೀಸನ್ ಇನ್ ಹೆಲ್, ನರಕವಾಸದ ತರ
ಅನುಭವಿಸ್ತಾ ಇದ್ದಾರೆ ಗ್ರಾನಿ. ಓಕೆ, ಈಗ ನಮ್ಗಾದ್ರೂ ಅಷ್ಟೇ, ನಾವು ಬೆಡ್ಡಲ್ಲೇ ಇರಬೇಕು, ಬೆಡ್ ರೆಸ್ಟ್ ತಗೋಬೇಕು, ಹಾಸಿಗೆಯಲ್ಲೇ ಇರಬೇಕು ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಮಕ್ಳೇ? ವಿ ಫೀಲ್ ಬೋರ್ಡ್, ನಮ್ಗೆ ಬೋರ್ ಆಗತ್ತೆ ಅಲ್ವಾ? ಯಾಕೆ ನಾವು ಮನೆ ಒಳಗಡೆನೆ ಇರಬೇಕು, ಯಾಕೆ ಬೆಡ್ಡಲ್ಲೇ ಇರಬೇಕು ಅಂತ. ಅದೇ ರೀತಿ ಗ್ರಾನಿ ಆಲ್ಸೋ ವಾಸ್ ಫೀಲಿಂಗ್ ದ ಸೇಮ್. ಓಕೆ, ಶಿ ಫೆಲ್ಟ್ ಇಟ್ ವಾಸ್ ದ ಬೆಡ್ ರೆಸ್ಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ನರಕದಲ್ಲಿ ಇರುವಂತೆ ಆಕೆಗೆ ಭಾಸ ಆಗ್ತಾ ಇದೆ. ಕನ್ಫೈನ್ ಟು ಹರ್ ಬೆಡ್ರೂಮ್, ಆಕೆ ಈಗ ಎಲ್ಲಿ ಸೀಮಿತಳಾಗಿದ್ದಾಳೆ? ಕನ್ಫೈನ್ ಅಂತಂದ್ರೆ ಸೀಮಿತ. ಎಲ್ಲಿ ಸೀಮಿತಳಾಗಿದ್ದಾಳೆ ಗ್ರ್ಯಾಂಡ್ ಮಾ? ಬೆಡ್ರೂಮ್ಗೆ, ತನ್ನ ಮಲಗುವ ಕೋಣೆಗೆ ಸೀಮಿತವಾಗಿರುವಂಥದ್ದು. ವೈಲ್ ಎವ್ರಿ ಬ್ರೀಸ್, ಪ್ರತಿಯೊಂದು ಗಾಳಿಯು ಈಗ ಏನ್ ಮಾತಾಡ್ತಾ ಇದೆ? ವಿಸ್ಪರ್ಡ್ ಆಫ್ ಸಮ್ಮರ್. ಸಮ್ಮರ್ ಮೀನ್ಸ್ ಬೇಸಿಗೆ ಕಾಲ. ಓಕೆನಾ? ಸೊ ಬೇಸಿಗೆ ಕಾಲದಲ್ಲಿ ಬೀಸುವಂತಹ ಪ್ರತಿಯೊಂದು ಗಾಳಿಯು ಒಂದು ಪಿಸುಗುಡ್ತಾ ಇದೆ ಸೀಸನ್ ಬಗ್ಗೆ. ಸಮ್ಮರ್ ಮೀನ್ಸ್ ಆಕ್ಚುಲಿ ಆರ್ ಜನರಲಿ ವಿ ಅಸ್ಯೂಮ್ ದ್ಯಾಟ್ ಸಮ್ಮರ್ ಇಸ್ ಅ ವೆರಿ ಗುಡ್ ಸೀಸನ್ ಟು ಗೋ ಔಟ್ ಟು ರೋಮ್ ಅರೌಂಡ್. ಓಕೆ, ಇಲ್ಲಿ ಅಜ್ಜಿಗೂ ಅಷ್ಟೇನೆ ಸಮ್ಮರ್, ಬೇಸಿಗೆ ಅಂತಂದ್ರೇನು? ಒಂದು ಹೊರಗಡೆ ಓಡಾಡೋದಿಕ್ಕೆ ಒಳ್ಳೆಯ ಕಾಲ ಅಲ್ವಾ? ಅದೇ ರೀತಿ ಮರ ಹತ್ತೋದಿದ್ರೆ ಈಸಿಯಾಗಿ ಹತ್ಬೋದು, ಚಳಿಗಾಲ ಮಳೆಗಾಲ ತರ ಅಲ್ಲ ಅಲ್ವಾ ಮಕ್ಳೇ? ಅದೇ ರೀತಿ ಈಗ ಈ ಒಂದು ಸುಭೀಕ್ಷವಾದ ಕಾಲದಲ್ಲಿ ಅಥವಾ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಇರುವಂತ ಕಾಲದಲ್ಲಿ ಅಜ್ಜಿ ಬೆಡ್ಗೆ ಕನ್ಫೈನ್ ಆಗಿದ್ದಾರೆ. ಸೊ ಅವಾಗ ಏನನ್ಸತ್ತೆ ಅಜ್ಜಿಗೆ? ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್, ಪ್ರತಿಯೊಂದು ಬೀಸ್ತಾ ಇರುವಂತಹ ಗಾಳಿಯು ಈ ಒಂದು ಸೀಸನ್ ನ ಬಗ್ಗೆ ಹೇಳ್ತಾ ಇದೆ ಅಂತ ಅನ್ಸ್ತಾ ಇದೆ. ಅಂಡ್ ಡಾನ್ಸಿಂಗ್ ಲೀವ್ಸ್ ಆಲ್ಸೋ, ಗಾಳಿಗೆ ಮರಗಳು ಅಲುಗಾಡಿದಾಗ, ಅದರ ಎಲೆಗಳು ತೂರಾಡಿದಾಗ, ಆ ಒಂದು ಮನೆಯಲ್ಲಿ ಒಳಗಡೆ ಅಥವಾ ಬೆಡ್ಡಲ್ಲೇ ಕುಳಿತುಕೊಂಡಿರ್ತಾ ಇರೋದು, ಮಲ್ಕೊಂಡಿರೋದು ಗ್ರ್ಯಾಂಡ್ ಮಾಗೆ ತುಂಬಾ ಬೋರ್ ಅನ್ಸ್ತಾ ಇತ್ತು ಅಂತ ಅರ್ಥ. ಓಕೆನಾ? ಸೊ ಈ ಪ್ಯಾರಾದಲ್ಲೂ ಅಷ್ಟೇನೆ, ಇಲ್ಲಿ ನೋಡಿ ಆ ರಸ್ಕಿನ್ ಬಾಂಡ್ ಅವರು ಯಾವ ರೈಮಿಂಗ್ ಸ್ಕೀಮ್ ನ ಯೂಸ್ ಮಾಡಿದ್ದಾರೆ? ದ ಸೇಮ್ ಥಿಂಗ್, ಸೆಡ್ ಅಂಡ್ ಬೆಡ್. ಓಕೆ, ವೆಲ್ ಅಂಡ್ ಹೆಲ್ ಆರ್ ರೈಮಿಂಗ್ ವರ್ಡ್ಸ್, ಬ್ರೀಸ್ ಅಂಡ್ ಲೀವ್ಸ್ ಆರ್ rhyming words. Okay, so these are the rhyming schemes. This is the rhyming scheme used throughout the poem in every stanza. ಪ್ರತಿ ಸ್ಟಾನ್ಸಾದಲ್ಲೂ ಇದೇ ರೈಮಿಂಗ್ ಸ್ಕೀಮ್ ನ ರಸ್ಕಿನ್ ಬಾಂಡ್ ಅವರು ಯೂಸ್ ಮಾಡಿದ್ದಾರೆ. ಓಕೆ ನಮ್ಮ ಮಕ್ಳೇ, ಏನಾದ್ರೂ ಡೌಟ್ ಇದೆಯಾ? ಟಕ್ಡ್ ಅಂತಂದ್ರೇನು? ಕಟ್ಟಿ ಹಾಕು ಅಥವಾ ಸಿಕ್ಕಿಸು. ಸೊ ಈ ಬೆಡ್ ರೆಸ್ಟ್ ಅಲ್ಲಿ ಸಿಕ್ಕಿಸಿರುವಂತದ್ದು ಗ್ರ್ಯಾಂಡ್ ಮದರ್ನ. ಓಕೆ, anything to ask? So next, fifth stanza. So ivaga, when granny was suggested to take a bed rest and she is confined to her bed, will she do it for longer? ಆಕೆ ಅದನ್ನೇ ಮಾಡ್ತಾಳ ಅಥವಾ ಬೆಡ್ಡಲ್ಲೇ ಸೀಮಿತವಾಗಿ ಇದ್ಲಾ? ಇದ್ರೆ ಎಷ್ಟು ದಿನದ ತನಕ ಆಕೆ ಹಾಸಿಗೆಯಲ್ಲೇ ಇದ್ಲು ಅನ್ನೋದನ್ನ ನೋಡೋಣ. ಓಕೆನಾ? ಸೊ ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ಶಿ ಹ್ಯಾಸ್ ಅನ್ಯೂಶುವಲ್ ಕ್ಯಾರೆಕ್ಟರ್ of climbing trees, isn't it? So when she has such an active lifestyle, will she confine to bed for a long time? But she had held her peace till she felt stronger. Then she sat up and said, I'll lie here no longer. And she called for my father and told him undaunted that a house in a tree top was what she now wanted. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ. My dad knew his duties. He said, that's all right. You will have you will have what you want, dear. I'll start work tonight ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲೂ ಕೂಡ ಕೊನೆಯ ವರ್ಡ್ ಗಳನ್ನ ಗಮನಿಸಿ ಮಕ್ಕಳೇ. ಸ್ಟ್ರಾಂಗರ್, ಲಾಂಗರ್, ಬೋತ್ ಆರ್ ರೈಮಿಂಗ್ ವರ್ಡ್ಸ್. ಓಕೆ, undaunted, now wanted are rhyming words. ಅದೇ ರೀತಿಯಾಗಿ all right, tonight ಇದು ಎರಡು rhyming word ಅಲ್ವಾ? The same thing. Okay, now we will go to the poem, meaning of the poem. But she had held her peace. ಆಕೆ ತನ್ನ held ಅಂತಂದ್ರೆ ಹಿಡಿದಿಟ್ಟುಕೊಳ್ಳುವುದು. ಓಕೆ,
ಹೋಲ್ಡ್ ಮಾಡೋದು ಅಂತಂದ್ರೆ ಹೋಲ್ಡ್ ಪಾಸ್ಟ್ ಟೆನ್ಸ್ ಇಸ್ ಹೆಲ್ಡ್. ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್, ಒಂದು ಸುಮ್ಮನೆ ಇದ್ಲು. ಹೆಲ್ಡ್ ಹರ್ ಪೀಸ್ ಅಂತಂದ್ರೇನು, ಸುಮ್ಮನೆ, ಕೀಪಿಂಗ್ ಕ್ವೈಟ್, ಸುಮ್ಮನೆ ಇದ್ಲು ಅಂತ ಅರ್ಥ. ಎಲ್ಲಿಯವರೆಗೂ? ಟಿಲ್ ವೆನ್, ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್, ಮತ್ತೆ ಹೊಸದಾಗಿ ಶಕ್ತಿಶಾಲಿ ಆಗೋವರೆಗೂ, ಮತ್ತೆ ಮುಂಚಿನ ತರ ಆಗೋವರೆಗೂ, ಅಂದ್ರೆ ರಿಕವರಿ ಆಗೋವರೆಗೂ, ಗುಣಮುಖ ಆಗೋವರೆಗೂ ಆಕೆ ಸುಮ್ಮನೆ ಇದ್ಲು. ಓಕೆ, ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್, ಮತ್ತೆ ಅಗೇನ್ ಸ್ಟ್ರಾಂಗ್ ಆಗೋವರೆಗೂ ಆಕೆ ಸುಮ್ಮನೆ ಇದ್ಲು. ಒಂದ್ಸಲ ಸ್ಟ್ರಾಂಗ್ ಆದ ಮೇಲೆ, ಮೊದಲಿನ ಹಾಗೆ, ಓಕೆ, ಆದ ಮೇಲೆ, ದೆನ್ ಶಿ ಸ್ಯಾಟ್ ಅಪ್, ಆಕೆ ಕುಳಿತುಕೊಳ್ತಾಳೆ, ಮಲಗೋದನ್ನ ಬಿಟ್ಬಿಡ್ತಾರೆ. ಅಂಡ್ ಸ್ಯಾಡ್, ಏನ್ ಹೇಳ್ತಾರೆ ನೋಡಿ ಇಲ್ಲಿ, ಐ ವಿಲ್ ಲೈ ನೋ ಲಾಂಗರ್, ಲೈ ಹಿಯರ್ ನೋ ಲಾಂಗರ್, ನಾನು ಇನ್ಮುಂದೆ ಇಲ್ಲಿ ಮಲ್ಕೊಳ್ಳೋದಿಲ್ಲ. ಐ ವಿಲ್, ಐ ಡಬಲ್ ಎಲ್ ಅಂದ್ರೇನು, ಐ ವಿಲ್. ಓಕೆ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಲೈ ಅಂತಂದ್ರೆ ಮಲಗು, ಬೀಳು ಅಂತ ಅರ್ಥ. ಓಕೆ, ಎರಡು ಮೀನಿಂಗ್ ಇದೆ ಮಕ್ಕಳ ಇದಕ್ಕೆ. ಲೈ ಅಂದ್ರೆ ಸುಳ್ಳು ಅಂತಾನೂ ಆಗತ್ತೆ, ಲೈ ಅಂದ್ರೆ ಮಲಗು ಅಂತಾನೂ ಆಗತ್ತೆ. ಓಕೆನಾ, ಅಂದ್ರೆ ಲೇ, ಲೈ. ಓಕೆ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್, ಇನ್ ಮುಂದೆ ನಾನಿಲ್ಲಿ ಮಲಗೋದಿಲ್ಲ ಅಂತ ಗ್ರ್ಯಾಂಡ್ ಮಾ ಹೇಳ್ತಾಳೆ. ಶಿ ಸೆಡ್ ವೆನ್ ಶಿ ಬಿಕೇಮ್ ಸ್ಟ್ರಾಂಗರ್ ಲೈಕ್ ಅರ್ಲಿಯರ್. ಓಕೆ, ಅಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್. ಇಲ್ಲಿ ಇರಲ್ಲ ಅಂತಂದ್ರೆ ಮತ್ತೆ ಎಲ್ಲಿ ಹೋಗಿ ಮಲ್ಕೋತಾರೆ, ಎಲ್ಲಿ ಇರ್ತಾರೆ ಅನ್ನೋದು ಕ್ವಶನ್ ಅಲ್ವಾ. ಅಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಅಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಆಕೆ ಮೈ ಫಾದರ್ ಅಂತಂದ್ರೆ ಯಾರ್ ಫಾದರ್ ಇಲ್ಲಿ? ಪೋಯಟ್ಸ್ ಫಾದರ್. ಓಕೆ, ಸೊ ಪೋಯಟ್ಸ್ ಫಾದರ್, ಸ್ಪೀಕರ್ ಇಸ್ ದ ಪೋಯಟ್ ರಸ್ಕಿನ್ ಬಾಂಡ್, ಹಿಸ್ ಫಾದರ್. ಈ ಫಾದರ್ ಏನಾಗ್ಬೇಕು ಗ್ರ್ಯಾಂಡ್ ಮಾಗೆ? ಮಗ ಆಗ್ಬೇಕು, ಸನ್ ಅಲ್ವಾ. ಅಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಅಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಅನ್ಡಾಂಟೆಡ್ ಅಂತಂದ್ರೆ ಮಕ್ಕಳೇ ಸಂಕೋಚವಿಲ್ಲದೆ, ನೇರವಾಗಿ ಅಂತ ಅರ್ಥ. ಸಂಕೋಚವಿಲ್ಲದೆ, ನೇರವಾಗಿ. ಸೊ ಏನು ಸಂಕೋಚ ಇಟ್ಕೊಳ್ಳಿ, ವಿದೌಟ್ ಎನಿ ಹೆಸಿಟೇಷನ್. ಹೆಸಿಟೇಷನ್ ಅಂದ್ರೆ ಸಂಕೋಚ. ಸಂಕೋಚವಿಲ್ಲದೆ ಆಕೆ ತನ್ನ ಮಗನಿಗೆ ಹೇಳ್ತಾರೆ, ದ್ಯಾಟ್ ಅ ಹೌಸ್ ಇನ್ ಅ ಟ್ರೀ ಟಾಪ್, ಮರದ ತುದಿಯಲ್ಲಿ. ಟ್ರೀ ಟಾಪ್ ಅಂತಂದ್ರೆ ಮರದ ತುದಿಯಲ್ಲಿ. ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಈಗ ನನಗೆ ಹುಷಾರಾಗಿದೆ, ನಾವು ಐ ಆಮ್ ಓಕೆ, ಐ ಆಮ್ ಫೀಲಿಂಗ್ ವೆಲ್, ಐ ಹ್ಯಾವ್ ಫುಲ್ಲಿ ರಿಕವರ್ಡ್. ವಾಟ್ ಐ ವಾಂಟ್ ನೌ? ಐ ವಾಂಟ್ ಹೌಸ್ ಇನ್ ಅ ಟ್ರೀ ಟಾಪ್, ಮರದ ತುದಿಯಲ್ಲಿ ಒಂದು ಮನೆ ಬೇಕು ಅಂತ ಆಕೆ ತನ್ನ ಮಗನಿಗೆ ಅಥವಾ ಪೋಯಟ್ ತಂದೆಗೆ ಹೇಳ್ತಾರೆ. ಓಕೆ, ಮೈ ಡ್ಯಾಡ್, ಮರದ ತುದಿಯಲ್ಲಿ ನೋಡಿ, ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಾ ನೀವು ಅಲ್ವಾ. ಸೊ ದಿಸ್ ಈಸ್ ಹೌ ದ ಹೌಸ್ ಕ್ಯಾನ್ ಬಿ ಬಿಲ್ಟ್ ಆನ್ ಅ ಟ್ರೀ. ಓಕೆ, ಯು ಮೇ ಹ್ಯಾವ್ ಸೀನ್ ಇನ್ ಸಮ್ ಟೂರಿಸ್ಟ್ ಪ್ಲೇಸಸ್ ಆರ್ ಇನ್ ಟೆಲಿವಿಷನ್, ಇನ್ ಮೂವೀಸ್, ಎನಿವೇರ್, ಇಸಂಟ್ ಇಟ್. ಸೊ ಅದನ್ನ ಮರದ ತುದಿಯಲ್ಲಿ ಮನೆ ಕಟ್ಟೋದು ಅಂತ ಹೇಳ್ತಾರೆ. ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮಕ್ಳೆ. ಓಕೆ, ಸೊ ಆ ತರ ಒಂದು ಮರದ ತುದಿಯಲ್ಲಿ ಮನೆ ಅಜ್ಜಿಗೆ ಇವಾಗ ಬೇಕಾಗಿದೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಡ್ಯೂಟೀಸ್ ಅಂತಂದ್ರೆ ಕರ್ತವ್ಯ. ಓಕೆ, ಸೊ ಅವರ ಡ್ಯಾಡ್ಗೆ ತನ್ನ ಡ್ಯೂಟಿ ಏನೋದು ಗೊತ್ತಿದೆ. ತನ್ನ ಡ್ಯೂಟಿ ಏನು? ಮಕ್ಕಳ ಡ್ಯೂಟಿ ಏನು ಮಕ್ಕಳೇ? ವಾಟ್ ಈಸ್ ದ ಡ್ಯೂಟಿ ಆಫ್ ಚಿಲ್ಡ್ರನ್? ಟು ಕೀಪ್ ದರ್ ಪ್ಯಾರೆಂಟ್ಸ್ ಹ್ಯಾಪಿ, ಇಸಂಟ್ ಇಟ್, ಅಂಡ್ ಸ್ಯಾಟಿಸ್ಫೈಡ್. ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವರು ಖುಷಿಯಾಗಿರುವಂತೆ ನೋಡ್ಕೊಳ್ಳೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯವಾಗಿರುತ್ತೆ ಅಲ್ವಾ. ನೀವು ಹಾಗೆ ಅಲ್ವಾ, ನಿಮ್ಮ ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂತ, ಅವ್ರನ್ನ ದೊಡ್ಡೋರಾದ್ಮೇಲೆ ನೀವು ಚೆನ್ನಾಗಿ ನೋಡ್ಕೋಬೇಕು ಅಂತ ಇಷ್ಟಪಡ್ತೀರಾ ಅಲ್ವಾ ಮಕ್ಕಳೇ. ಅದೇ ರೀತಿಯಾಗಿ ಇಲ್ಲಿ ಪೋಯಟ್ ಹೇಳ್ತಾ ಇದ್ದಾರೆ, ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಅವರಿಗೆ ತಮ್ಮ ಕರ್ತವ್ಯ ಚೆನ್ನಾಗಿ ಗೊತ್ತು. ಈ ಸೆಡ್ ದಟ್ಸ್ ಆಲ್ ರೈಟ್, ಇಟ್ಸ್ ಓಕೆ, ನಿನಗೆ ಮನೆ ನಿರ್ಮಿಸ್ಕೊಡ್ತೀನಿ ಅನ್ನೋದಿಕ್ಕೆ ಅಗ್ರಿ ಆಗ್ತಾರೆ ತಂದೆ. ಓಕೆ, ಅಗ್ರೀಡ್. ದಟ್ಸ್ ಆಲ್ ರೈಟ್ ಮೀನ್ಸ್ ಹಿ ಅಗ್ರೀಡ್. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ನಿನಗೆ ಏನು ಬೇಕೋ ಅದು ನಿನಗೆ ಸಿಗತ್ತೆ ಅಂತ ಇಲ್ಲಿ ಮಗ ತಾಯಿಗೆ ಹೇಳ್ತಾ ಇರೋವಂಥದ್ದು. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಈ ರಾತ್ರಿನೇ ನಾನು ಈ ಕೆಲಸವನ್ನ ಶುರು ಮಾಡ್ತೀನಿ. ಯಾವ ಕೆಲಸ? ಮರದ ಮೇಲೆ ಮನೆ ಕಟ್ಟುವಂತಹ ಕೆಲಸವನ್ನ, ಅಥವಾ ನಿನ್ನ ಒಂದು ಅಭಿಲಾಷೆಯನ್ನ, ಆಸೆಯನ್ನ ಈಡೇರಿಸುವಂತ ಕೆಲಸವನ್ನ ಈಗಲೇ ಶುರು ಮಾಡ್ತೀನಿ ಅಂತ ಅವರ ಮಗ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆನಾ. ಸೊ ಈ ಸ್ಟ್ಯಾನ್ಸಾದಲ್ಲಿ ಏನ್ ಕಲಿತೀರಾ, ಏನ್ ಕೇಳ್ತಿದ್ದೀರಾ ಅಂತಂದ್ರೆ, ಗ್ರ್ಯಾಂಡ್ ಮಾ ಇವಾಗ ಹುಷಾರಾಗಿದ್ದಾರೆ, ಹುಷಾರಾಗೋವರೆಗೂ ಆಕೆ ರೆಸ್ಟ್ ತಗೊಂಡಿದ್ದಾರೆ.
ಒಂದ್ಸಲ she recovered, she put a demand before her son that she wanted a house on ಟ್ರೀ ಟಾಪ್ ಮೇಲೆ ಹೌಸ್ ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟಿರ್ತಾರೆ. ಆ ಬೇಡಿಕೆಯನ್ನ ಇಲ್ಲಿ ಮಗ ಪೋಯಟ್ ಅವರ ತಂದೆ ನೆರವೇರಿಸೋದಿಕ್ಕೆ ಅಗ್ರಿ ಆಗ್ತಾರೆ. ಓಕೆ, ನೆಕ್ಸ್ಟ್, with my expert assistance, last stanza idu, with my expert assistance he soon finished the core, made her a tree house with windows and a door. So Granny moved up, and now every day I climb to her room with glasses and tray. She sits there in state and drinks sherry with me, upholding her right to reside in a tree. ಸೊ ಇಲ್ಲಿ ಗ್ರ್ಯಾಂಡ್ ಮಾ ಹುಷಾರಾಗಿದ್ದಾರೆ ಇವಾಗ. ಓಕೆ, ಕೋರ್ ಅಂಡ್ ಡೋರ್, ಚೋರ್ ಅಂತಾನು ಹೇಳ್ತಾರೆ ಕೆಲವೊಬ್ರು, ಕೋರ್ ಅಂತಾನು ಹೇಳ್ತಾರೆ ಪ್ರೊನೌನ್ಸಿಯೇಷನ್. ಓಕೆ, ಡೇ ಅಂಡ್ ಟ್ರೇ ಅಂಡ್ ಮೀ ಅಂಡ್ ಟ್ರೀ, ದೀಸ್ ಆರ್ ದ ರೈಮಿಂಗ್ ವರ್ಡ್ಸ್. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್, ಈಗ ತಂದೆಯವರು, ಪೋಯಟ್ ಅವರ ತಂದೆ ತಮ್ಮ ಕೆಲಸವನ್ನ ಮುಗಿಸಿದರು. ಕೋರ್ ಅಂತಂದ್ರೆ ಏನು ಮಕ್ಕಳೇ? ಕೆಲಸವನ್ನ ಫಿನಿಶ್ ಮಾಡ್ತಾರೆ. ಯಾವ ಕೆಲಸ? ಮನೆ ಕಟ್ಟುವಂತಹ ಕೆಲಸ. ಸೊ ಇಲ್ಲಿ ತಂದೆ ಹೇಗೆ ತಮ್ಮ ಒಂದು ಕೆಲಸವನ್ನ ಮುಗಿಸ್ತಾರೆ, ಕರ್ತವ್ಯವನ್ನ ನಿರ್ವಹಿಸ್ತಾರೆ ಅಂತ ಕ್ವಶನ್ ಕೇಳಿದ್ರೆ, ಹೌ ಡಿಡ್ ದ ಪೋಯಟ್ಸ್ ಫಾದರ್ ಫಿನಿಶ್ಡ್ ಹಿಸ್ ಕೋರ್ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು? ವಿತ್ ದ ಪೋಯಟ್ಸ್ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ಮೈ ಅಂತಂದ್ರೆ ಯಾರು ಇಲ್ಲಿ? ಪೋಯಟ್ಸ್ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್. ಸೊ ನುರಿತ ಸಹಾಯದಿಂದ, ಅಸಿಸ್ಟೆನ್ಸ್ ಇಂದ ಅವರು ಏನ್ ಮಾಡ್ತಾರೆ? ಈಗ ಮನೆ ಕಟ್ಟುವ ಕೆಲಸವನ್ನ ಮುಗಿಸ್ತಾರೆ. ಮೇಡ್ ಹರ್ ಟ್ರೀ ಹೌಸ್, ಆ ಟ್ರೀ ಹೌಸ್ ಅನ್ನ, ಮರದ ಮೇಲೆ ಮನೆಯನ್ನ ನಿರ್ಮಿಸಿ ಕೊಡ್ತಾರೆ. ವಿತ್ ವಿಂಡೋಸ್ ಅಂಡ್ ಅ ಡೋರ್. ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ದ ಹೌಸ್ ಬಿಲ್ಟ್ ಆನ್ ದ ಟ್ರೀ. ಓಕೆ, ವಿತ್ ವಿಂಡೋಸ್ ಅಂಡ್ ಅ ಡೋರ್. ವಿಂಡೋ ಅಂತಂದ್ರೆ ಕಿಟಕಿ ಮತ್ತು ಬಾಗಿಲುಗಳು ಇರುವಂತಹ ಒಂದು ಮನೆಯನ್ನ ಮರದ ಮೇಲೆ ನಿರ್ಮಿಸಿ ಕೊಡ್ತಾ ಇದ್ದಾರೆ. ಯಾರಿಗೆ? ಗ್ರ್ಯಾಂಡ್ ಮದರ್ಗೆ. ಸೊ ಗ್ರಾನಿ ಮೂಡ್ ಅಪ್, ಆಕೆ ಅಲ್ಲಿಂದ ಮನೆಯಿಂದ ಮರದ ಮೇಲೆ ಶಿಫ್ಟ್ ಆಗ್ತಾರೆ. ಅಂಡ್ ನಾವು ಎವ್ರಿ ಡೇ, ಅಷ್ಟೇ ಅಲ್ಲದೇನೆ ಈಗ ಪ್ರತಿದಿನ ಗ್ರ್ಯಾಂಡ್ ಮಾ ಅಷ್ಟೇ ಅಲ್ಲ, ಐ ಆಲ್ಸೋ ಕ್ಲೈಮ್ ಟು ಹರ್. ಇಲ್ಲಿ ಐ ಅಂದ್ರೆ ಯಾರು? ಪೋಯಟ್ ಕೂಡ ಅವರು ಹೋಗ್ತಾ ಇದ್ದಾರೆ. ಕ್ಲೈಂಬ್ ಅಂದ್ರೆ ಮರವನ್ನ ಏರಿ ಆಕೆಯ ಒಂದು ಕೋಣೆಗೆ ಹೋಗ್ತಾ ಇದ್ದಾರೆ. ವಿತ್ ಗ್ಲಾಸಸ್ ಅಂಡ್ ಟ್ರೇ, ಗ್ಲಾಸಸ್ ಮತ್ತು ಟ್ರೇನ ತಗೊಂಡು ಇಲ್ಲಿ ಹೋಗ್ತಾ ಇದ್ದಾರೆ ಪೋಯಟ್, ಡೈಲಿ ಗ್ರ್ಯಾಂಡ್ ಮದರ್ನ ಮೀಟ್ ಮಾಡಕ್ಕೆ. ಓಕೆ, ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಅಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ. ಆಕೆ ಅಲ್ಲಿ ಕೂತ್ಕೊಂಡು ನನ್ನ ಜೊತೆ ಶೆರಿನ ಡ್ರಿಂಕ್ ಮಾಡ್ತಾರೆ ಡೈಲಿ ಅಂತ ಪೋಯಟ್ ಖುಷಿಯಾಗಿ ಹೇಳ್ಕೊತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಶೆರ್ರಿ ಅಂತಂದ್ರೆ ಏನು ಮಕ್ಕಳೇ? ಯೆಲ್ಲೋ ಆರ್ ಬ್ರೌನ್ ಕಲರ್ಡ್ ವೈನ್. ಇದು ಒಂದು ರೀತಿಯ ವೈನ್. ಓಕೆ, ಸೊ ಯೆಲ್ಲೋ ಅಥವಾ ಬ್ರೌನ್ ಕಲರ್ ಅಲ್ಲಿ ಇರುವಂತಹ ವೈನ್, ಅದನ್ನ ಗ್ರ್ಯಾಂಡ್ ಮಾ ಜೊತೆ ಪೋಯಟ್ ಡೈಲಿ ಡ್ರಿಂಕ್ ಮಾಡ್ತಾರೆ. ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಅಪ್ಹೋಲ್ಡಿಂಗ್ ಅಂದ್ರೆ ಮೇಕಿಂಗ್ ಕ್ಲಿಯರ್ ಟು ದ ವರ್ಲ್ಡ್. ಈಗ ವರ್ಲ್ಡ್ಗೆ ಯಾಕೆ ಕ್ಲಿಯರ್ ಮಾಡಬೇಕು? ವೈ ಶಿ ಶುಡ್ ಕ್ಲಿಯರ್ ಟು ದ ವರ್ಲ್ಡ್? ಬಿಕಾಸ್ ಎವ್ರಿ ಒನ್ ಅಡ್ವೈಸ್ಡ್ ಹರ್ ನಾಟ್ ಟು ಕ್ಲೈಂಬ್ ದ ಟ್ರೀ, ಇಸಂಟ್ ಇಟ್? ಸೊ ಇಟ್ ಈಸ್ ನಾಟ್ ಗ್ರೇಸ್ಫುಲ್ ಟು ಕ್ಲೈಂಬ್ ಅ ಟ್ರೀ ಇನ್ ದ ಓಲ್ಡ್ ಏಜ್. ಅಂದ್ರೆ ಈ ಒಂದು ಏಜ್ ಅಲ್ಲಿ, ಈ ಒಂದು ವಯಸ್ಸಲ್ಲಿ ಮರ ಹತ್ತೋದು ಶೋಭೆ ತರಲ್ಲ ನಿನ್ಗೆ. ಸೊ ನಿನ್ಗೆ ವಯಸ್ಸಾಗಿದೆ, ರೆಸ್ಟ್ ಮಾಡು ಅನ್ನೋ ತರ ಅಡ್ವೈಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಟು ಕ್ಲಿಯರ್ ದ ವರ್ಲ್ಡ್ ದ್ಯಾಟ್ ಇಟ್ ಈಸ್ ಹರ್ ರೈಟ್ ಟು ಕ್ಲೈಂಬ್ ದ ಟ್ರೀ ಆರ್ ರಿಸೈಡ್ ಇನ್ ಅ ಟ್ರೀ. ರಿಸೈಡ್ ಅಂತಂದ್ರೆ ಮಕ್ಕಳೇ ವಾಸ ಮಾಡುವುದು, ಮರದ ಮೇಲೆ ಮನೆ ಕಟ್ಟಿಕೊಂಡು ವಾಸ ಮಾಡುವುದು ನನ್ನ ಹಕ್ಕು. ರೈಟ್ ಅಂದ್ರೇನು? ಹಕ್ಕು ಅನ್ನೋದನ್ನ ಜಗತ್ತಿಗೆ ಸಾರುವ ತರ ಗ್ರ್ಯಾಂಡ್ ಮದರ್ ಇವಾಗ ಮರದ ಮೇಲೆ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ. ಶಿ ಈಸ್ ಹ್ಯಾಪಿ ವಿತ್ ಹರ್ ಗ್ರ್ಯಾಂಡ್ ಸನ್, ಶಿ ಈಸ್ ಹ್ಯಾಪಿ ವಿತ್ ಹರ್ ಸನ್. ಓಕೆ, ಸೊ ಶಿ ಈಸ್ ಹ್ಯಾಪಿ ವಿತ್ ಹರ್ ಫುಲ್ಫಿಲ್ಡ್ ವಿಶ್ ಆಫ್ ರಿಸೈಡಿಂಗ್ ಇನ್ ಅ ಟ್ರೀ. ತನ್ನ ಒಂದು ಕನಸು ಈಡೇರಿದಂತಹ ಖುಷಿಯಲ್ಲಿ, ಬಯಕೆ ಈಡೇರಿದಂತಹ ಖುಷಿಯಲ್ಲಿ ಗ್ರ್ಯಾಂಡ್ ಮದರ್ ಇವಾಗ ರಿಸೈಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. It is in a lighter way, a poet has expressed his feelings towards his liveliness towards his grandmother. Okay na?
ಸೊ ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ಮಕ್ಕಳೇ? ಎನಿಬಡಿ ಕ್ಯಾನ್ ಆಸ್ಕ್. ಏನೇ ಡೌಟ್ ಇದ್ರು ಕೇಳ್ಬೋದು. ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಲಿಸ್ನಿಂಗ್? Shall I assume that there is no doubt? So, some important questions I have listed here. We will fastly go through these questions. ತುಂಬಾ ಫಾಸ್ಟ್ ಆಗಿ ಈ ಒಂದು ಕ್ವಶನ್ಸ್ ನ ನೋಡೋಣ ಇವಾಗ. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಇದ್ರಲ್ಲಿ ನಿಮ್ಗೆ ಏನೇ ಇದ್ರು ಕೇಳ್ಬೋದು. Both the poet and his father were considerate towards grandma. Substantiate the statement. ಗ್ರ್ಯಾಂಡ್ಮಾದ ಒಂದು ಆಸೆಯನ್ನ ಅವರು ಆ ಕನ್ಸಿಡರೇಟ್ ಅಂತಂದ್ರೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿದ್ರು. ಹೇಗೆ ಅಂತ ಕೇಳ್ತಾ ಇದ್ದಾರೆ. ದ ಪೋಯಟ್ ಅಂಡ್ ಹಿಸ್ ಫಾದರ್ ವೆರ್ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ಮಾ. ಗ್ರ್ಯಾಂಡ್ಮಾಲ ಒಂದು ಬಯಕೆಯನ್ನು ಅವರು ಹಗುರವಾಗಿ ತೆಗೆದುಕೊಂಡಿಲ್ಲ, ಅದನ್ನ ನಿರ್ಲಕ್ಷ್ಯ ಮಾಡಿಲ್ಲ, ಅವರು ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದರು. ದೇ ಫುಲ್ಫಿಲ್ಡ್ ಹರ್ ವಿಶ್ ಬೈ ಬಿಲ್ಡಿಂಗ್. ಕನ್ಸಿಡರೇಟ್ ಅಂತಂದ್ರೆ ಪರಿಗಣನೆ. ಓಕೆ ಅಂತ ಹೇಳ್ಬೋದು ಈ ಸೆಂಟೆನ್ಸ್ ಅಲ್ಲಿ. ಓಕೆ, ದೇ ಫುಲ್ಫಿಲ್ಡ್ ಹರ್ ವಿಶ್ ಬೈ ಬಿಲ್ಡಿಂಗ್ ಹೌಸ್ ಆನ್ ಟ್ರೀ ಟಾಪ್ ವಿತ್ ವಿಂಡೋಸ್ ಅಂಡ್ ಅ ಡೋರ್. ಆಕೆ ಹೇಳಿದ ಹಾಗೆ ಆಕೆಯ ಒಂದು ಆಸೆಯನ್ನ ಈಡೇರಿಸ್ತಾರೆ. ಆಕೆ ವಿಶ್ ಅಂತಂದ್ರೆ ಬಯಕೆಯನ್ನ ಈಡೇರಿಸ್ತಾರೆ. ಓಕೆನಾ? ಸೊ ಏನ್ ಬಯಕೆ ಇತ್ತು ಆಕೆಗೆ? ಬಿಲ್ಡಿಂಗ್ ಹೌಸ್ ಆನ್ ಅ ಟ್ರೀ ಟಾಪ್, ಮರದ ತುದಿಯಲ್ಲಿ ಮನೆ ನಿರ್ಮಿಸಬೇಕು ಅನ್ನುವಂತ ಬಯಕೆಯನ್ನ ಈಡೇರಿಸ್ತಾರೆ. ಮೈ ಡ್ಯಾಡ್, ಯಾವ ಲೈನ್ ನಿಮ್ಗೆ ಈ ಒಂದು ಸಬ್ಸ್ಟಾನ್ಶಿಯೇಟ್ ದ ಸ್ಟೇಟ್ಮೆಂಟ್ ಅಂತಂದ್ರೆ ಹೇಗೆ ನೀವು ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಹೇಳ್ತೀವಿ ಅಂತಂದ್ರೆ ಈ ಪೋಯಮ್ ಅಲ್ಲಿ ಕೊಟ್ಟಿರುವಂತಹ ಲೈನ್, ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್, he said that all right, he said that's all right, you will have what you want dear ಅನ್ನುವಂತಹ ಲೈನ್. ಓಕೆ, ಇದು 5th ಸ್ಟ್ಯಾನ್ಸಾದಲ್ಲಿ ಬರುತ್ತೆ. ಸೊ ಈ ಒಂದು ಲೈನ್ ನೋಡಿದ್ರೆ ಓದಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ದೇ ಕನ್ಸಿಡರ್, ದೇ ಆರ್ ಕನ್ಸಿಡರೇಟ್ ಟುವರ್ಡ್ಸ್ ಗ್ರ್ಯಾಂಡ್ ಮಾ ಅಂತ. ದಿಸ್ ಲೈನ್ ಫ್ರಮ್ ದ ಪೋಯಟ್ shows us that both poet and his father were considerate towards grandma ಅನ್ನೋದನ್ನ ಈ ಒಂದು ಲೈನ್ ನಿಮ್ಗೆ ತೋರಿಸಿಕೊಡುತ್ತೆ. ಓಕೆನಾ? ಅದೇ ರೀತಿ ಮೈ ಡ್ಯಾಡ್ ಫುಲ್ಫಿಲ್ಡ್ ಹಿಸ್ ಕೋರ್ ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಅಂತ ಪೋಯಟ್ ಒಂದು ಲೈನ್ ಅಲ್ಲಿ ಹೇಳ್ತಾರೆ ಅಲ್ವಾ? ಸೊ ಮೈ ಅಂತಂದ್ರೆ ಯಾರು ಇಲ್ಲಿ ಮಕ್ಕಳೇ? ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಅಂದ್ರೆ ಪೋಯಟ್. ಓಕೆ, ಪೋಯಟ್ ಕೂಡ ಅದಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒನ್, ವಾಟ್ ಕ್ವಾಲಿಟೀಸ್ ಆಫ್ ಗ್ರ್ಯಾಂಡ್ ಮಾ ಡು ಯು ಅಪ್ರಿಶಿಯೇಟ್ ಅಂತ ಕೇಳಿದ್ದಾರೆ ಒಂದು ಕ್ವಶನ್ ಅಲ್ಲಿ. ಯಾವ ಕ್ವಾಲಿಟಿ, ಗ್ರ್ಯಾಂಡ್ ಮದರ್ನ ಯಾವ ಕ್ವಾಲಿಟಿಯನ್ನ ನೀವು ಅಪ್ರಿಶಿಯೇಟ್ ಅಂತಂದ್ರೆ ತುಂಬಾ ಹೊಗಳ್ತೀರಾ, ನಿಮ್ಗೆ ಯಾವ ಕ್ವಾಲಿಟಿ ಉತ್ತಮ ಅಂತ ಅನ್ಸತ್ತೆ ಅಂತ ಕೇಳಿರೋಂಥದ್ದು. ದ ಪೋಯಟ್ಸ್ ಗ್ರ್ಯಾಂಡ್ ಮದರ್ ಹ್ಯಾಡ್ ಗ್ರೇಟ್ ಲವ್ ಫಾರ್ ಟ್ರೀಸ್. ಆಕೆಗೆ ಮರಗಳ ಬಗ್ಗೆ ತುಂಬಾ ಪ್ರೀತಿ ಇತ್ತು. Even at the age of 62, she climbed the tree. Normally, the grandmothers, what they do, children, they don't involve in much of the physical activities, right? ಅವರು ತುಂಬಾ ಕೆಲಸಗಳನ್ನ ಮಾಡೋದಿಲ್ಲ. ಓಕೆ, ಏಜ್ ಆಗಿರೋ ಕಾರಣ. ಆದ್ರೆ ಇಲ್ಲಿ ಗ್ರ್ಯಾಂಡ್ ಮಾಗೆ ಒಂದು ಅನ್ಯೂಶುವಲ್ ಕ್ಯಾರೆಕ್ಟರ್ ಇತ್ತು, ಕ್ಲೈಂಬಿಂಗ್ ಅ ಟ್ರೀ. ಓಕೆ, ವೆನ್ ಪೀಪಲ್ ಅಡ್ವೈಸ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಅ ಟ್ರೀ, ಜನ ಆಕೆಗೆ ಮರ ಹತ್ತೋದನ್ನ ಬಿಡು ಅಂತ ಸಲಹೆ ಕೊಟ್ರು ಕೂಡ ವಾಟ್ ಶಿ ಡಿಡ್, ಶಿ ಲಾಫ್ಡ್ ಅಂಡ್ ಸೆಡ್ ಶಿ ವುಡ್ ನಾಟ್ ಸ್ಟಾಪ್. ಆಕೆ ಅದನ್ನ ಒಪ್ಪಿಕೊಂಡಿಲ್ಲ, ಆಕೆ ನಕ್ಕು ಬಿಟ್ಟು ಅದನ್ನ ತಿರಸ್ಕಾರ ಮಾಡ್ತಾಳೆ ಅಲ್ವಾ? ಆಫ್ಟರ್ ರಿಕವರಿಂಗ್ ಫ್ರಮ್ ಇಲ್ನೆಸ್ ಇಂದ, ಅನಾರೋಗ್ಯದಿಂದ ಗುಣಮುಖಳಾದ ಮೇಲೆ, ಶಿ ಗಾಟ್ ಅ ಹೌಸ್ ಬಿಲ್ಟ್ ಆನ್ ಅ ಟ್ರೀ ಅಂಡ್ ಲಿವ್ ದೇರ್ ಹ್ಯಾಪಿಲಿ. ಆಕೆ ತನ್ನ ಮಗನಿಗೆ ಹೇಳ್ಬಿಟ್ಟು ಮರದ ಮೇಲೆ ಮನೆ ನಿರ್ಮಿಸಿಕೊಂಡು ಹ್ಯಾಪಿಯಾಗಿ ಇರ್ತಾಳೆ. ಸೊ ಹೌ ಶಿ ಸಕ್ಸೀಡೆಡ್ ಇನ್ ಫುಲ್ಫಿಲ್ಲಿಂಗ್ ಹರ್ ವಿಶ್ ಅಲ್ವಾ? ಸೊ ದಿಸ್ ಕ್ಯಾರೆಕ್ಟರ್ ಆಫ್ ಗ್ರ್ಯಾಂಡ್ ಮಾ we should appreciate a lot. Even at the age of 62, she had so full of life, isn't it? ತುಂಬಾ ಜೀವನೋತ್ಸಾಹ ಇತ್ತು ಆಕೆಗೆ ಅನ್ನೋಂಥದ್ದು. ಸೊ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗತ್ತೆ ಇಲ್ಲಿ ಅಲ್ವಾ ಮಕ್ಕಳೇ? ನೆಕ್ಸ್ಟ್, this is
the summary of the poem. Okay, so I'll read it at the end. There also I have written the same thing. Okay, so before that, we will go through one or two extract type of questions here. Extract. Okay. Well, I'll grow disgracefully. I can do it better ಅಂತ ಹೇಳ್ತಾರೆ ಇಲ್ಲಿ. ಸೊ ನನಗೆ ಡಿಸ್ಗ್ರೇಸ್ಫುಲ್ ಆಗಿ ಗ್ರೋ ಆಗೋದಿಕ್ಕೆ ಇಷ್ಟ. ನಾನು ಇದನ್ನ ಉತ್ತಮವಾಗಿ ಮಾಡಬಲ್ಲೆ ಅಂತ ಹೇಳ್ತಾ ಇರೋದು. ಯಾರು ಹೇಳಿದ್ದು ಹಾಗಾದ್ರೆ ಇದನ್ನ? ಹೂ ಸೆಡ್ ದೀಸ್ ವರ್ಡ್ಸ್ ಟು ಹೂಮ್? ಯಾರು ಹೇಳಿರುವಂತದ್ದು? ಗ್ರಾನಿ ಸೆಡ್ ದಿಸ್ ಟು ಹರ್ ಫ್ರೆಂಡ್ಸ್ ಅಂಡ್ ನೇಬರ್ಸ್ ಆರ್ ಅಡ್ವೈಸರ್ಸ್ ಹೂ ಅಡ್ವೈಸ್ಡ್ ಹರ್ ನಾಟ್ ಟು ಕ್ಲೈಂಬ್ ಅ ಟ್ರೀ ಅಲ್ವಾ? ಗ್ರ್ಯಾಂಡ್ ಮದರ್ ಇದನ್ನ ನೇಬರ್ಗೆ, ತನ್ನ ನೆರೆಹೊರೆಯವರು, ನೇಬರ್ ಅಂತಂದ್ರೆ ಯಾರು? ನೆರೆಹೊರೆಯವರು ಮತ್ತು ಫ್ರೆಂಡ್ಸ್, ಗೆಳತಿಯರಿಗೆ ಹೇಳ್ತಾಳೆ. ಯಾರು ಆಕೆಗೆ ಮರವನ್ನ ಏರಬೇಡ ಅನ್ನುವಂತ ಸಲಹೆ ಕೊಟ್ರ ಅವರಿಗೆ ಆಕೆ ಇದನ್ನ ಹೇಳ್ತಾ ಇರ್ತಾಳೆ. ಬಿ, ವಾಟ್ ವಾಸ್ ಡಿಸ್ಗ್ರೇಸ್ಫುಲ್? ಈ ಡಿಸ್ಗ್ರೇಸ್ಫುಲ್ ಅನ್ನೋದು ಏನು ಹಾಗಾದ್ರೆ? ಐ ಗ್ರೋ ಡಿಸ್ಗ್ರೇಸ್ಫುಲಿ ಅಂತ ಹೇಳಿದ್ದಾರೆ. ಕ್ಲೈಂಬಿಂಗ್ ಟ್ರೀ ಆಸ್ ಶಿ ಗ್ರೀವ್ ಓಲ್ಡ್ ವಾಸ್ ಡಿಸ್ಗ್ರೇಸ್ಫುಲ್. ಅವರ ಪ್ರಕಾರ, ನೇಬರ್ಸ್ ಪ್ರಕಾರ, ಫ್ರೆಂಡ್ಸ್ ಪ್ರಕಾರ, ಅಡ್ವೈಸರ್ಸ್ ಪ್ರಕಾರ ಡಿಸ್ಗ್ರೇಸ್ಫುಲ್ ಅಂದ್ರೆ ಏನು? ಕ್ಲೈಂಬಿಂಗ್ ಟ್ರೀಸ್ ಆಸ್ ಶಿ ಗ್ರೀವ್ ಓಲ್ಡ್, ವಯಸ್ಸಾದ ಹಾಗೆ ಮರವನ್ನ ಹತ್ತುವುದು ಒಂದು ಮಕ್ಕಳ ಆಟದ ತರ, ಡಿಸ್ಗ್ರೇಸ್ಫುಲ್, ಅಶೋಭೆ ತರುವಂತದ್ದಲ್ಲ ಅಂತ ಹೇಳ್ತಾ ಇರೋದು. ಓಕೆ, ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಯಾಕೆ ಸ್ಪೀಕರ್ ಯಾರು ಇಲ್ಲಿ ಮಕ್ಕಳೇ? ಗ್ರ್ಯಾಂಡ್ ಮಾ. ಯಾಕೆ ಸ್ಪೀಕರ್ ಆ ರೀತಿ ಹೇಳಿದ್ರು? ಶಿ ಹ್ಯಾಡ್ ಅ ಪ್ಯಾಷನ್ ಆಫ್ ಕ್ಲೈಂಬಿಂಗ್. ಮರಗಳನ್ನ ಹತ್ತುವುದು ಆಕೆಗೆ ಒಂದು ಹವ್ಯಾಸವಾಗಿತ್ತು. ಓಕೆ, ಶಿ ವುಡ್ ಬಿ ಹ್ಯಾಪಿಯರ್ ಡೂಯಿಂಗ್ ಇಟ್. ಅದನ್ನ ಮಾಡೋದ್ರಿಂದ ಆಕೆಗೆ ತುಂಬಾ ಖುಷಿ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಗ್ರ್ಯಾಂಡ್ ಮಾ ಆ ರೀತಿ ಹೇಳ್ತಾಳೆ. ಏನಂತ ಹೇಳ್ತಾಳೆ? ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ ಹೇಳ್ತಾಳೆ. ಓಕೆ, ಬಟ್ it was feared by all that one day she would have terrible fall. ಬೀಳ್ಬಹುದು ಅಂತ ಎಲ್ರು ಭಯ ಪಡ್ತಾ ಇದ್ರು. ಆಲ್ ಅಂತಂದ್ರೆ ಯಾರು ಇಲ್ಲಿ? ಆಲ್ ಅಂತಂದ್ರೆ ಪೀಪಲ್, ಫ್ರೆಂಡ್ಸ್, ನೇಬರ್ಸ್ ಆರ್ ಅಡ್ವೈಸರ್ಸ್ ಹೂ ಅಡ್ವೈಸ್ಡ್ ಹರ್ ನಾಟ್ ಟು ಕ್ಲೈಂಬ್ ಅ ಟ್ರೀ. ಅವರನ್ನೇ ಇಲ್ಲಿ ಆಲ್ ಅಂತ ರೆಫರ್ ಮಾಡಿರುವಂತದ್ದು. Why did they fear she would have a terrible fall? They feared that she would fall from a tree as she was old. ಆಕೆಗೆ ತುಂಬಾ ವಯಸ್ಸಾಗಿದ್ರಿಂದ ಮರ ಹತ್ತಿದ್ರೆ ಮರದಿಂದ ಬೀಳ್ಬಹುದು ಅಂತ ಅವರು ತುಂಬಾ ಭಯ ಪಡ್ತಾ ಇದ್ರು. ವಾಟ್ ವಾಸ್ ದ ಡಿಫರೆಂಟ್ ಔಟ್ಕಮ್? ಹಾಗಾದ್ರೆ ಆಕೆ ಬಿದ್ದಿಲ್ಲ ಅಂದ್ರೆ ಡಿಫರೆಂಟ್ ಔಟ್ಕಮ್ ಅಂದ್ರೆ ಅದಕ್ಕೆ ಹೊರತಾಗಿ ಬೇರೆ ಏನಾಯ್ತು? ನಿಜವಾದ ಘಟನೆ ಏನು? ಒನ್ ಡೇ ಶಿ ಕ್ಲೈಮ್ಡ್ ಅಪ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಒಂದಿನ ಆಕೆ ಮರವನ್ನ ಹತ್ತಿದ್ಲು, ಆದ್ರೆ ಕೆಳಗಿಳಿದು ಬರೋದಿಕ್ಕೆ ಸಾಧ್ಯ ಆಗಿಲ್ಲ. ಇದೇ ನಡೆದಿದ್ದು, ಡಿಫರೆಂಟ್ ಔಟ್ಕಮ್. ಓಕೆನಾ? ಸೊ ಇವಾಗ ನಾವು ಈ ಪೋಯಂನ ಸಮರಿನ ಒಂದ್ಸಲ ನೋಡ್ಬಿಡೋಣ. ಏಪ್ರಿಲ್ 2016 ಅಂಡ್ ಜೂನ್ 2023 ಅಲ್ಲಿ ಈ ಒಂದು ಸಮರಿಯನ್ನ ನಿಮ್ಗೆ ಕೇಳಿದ್ದಾರೆ 8 to 10 ಸೆಂಟೆನ್ಸ್ ಅಲ್ಲಿ ಬರೆಯೋದಿಕ್ಕೆ. ಓಕೆ, ಕ್ವಿಕ್ಲಿ ವಿಲ್ ಗೋ ಥ್ರೂ ದ ಸಮರಿ ಒನ್ಸ್. ದ ಪೋಯಂ ಫಸ್ಟ್ ನೀವೇನ್ ಬರಿಬೇಕು ಮಕ್ಕಳು? ಯು ಹ್ಯಾವ್ ಟು ಸ್ಟಾರ್ಟ್ ಹೂ ಹ್ಯಾಸ್ ರಿಟನ್ ದಿಸ್ ಪೋಯಂ, ಇಸಂಟ್ ಇಟ್? ದ ಪೋಯಂ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಈ ಕಾಲ್ಸ್ ಇಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್, ತುಂಬಾ ಬುದ್ಧಿವಂತೆ ಅಂತ ಆಕೆನ ಕರೀತಾರೆ. ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಇನ್ ಅ ಟ್ರೈಸ್ ಇವನ್ ಅಟ್ ದ ಏಜ್ ಆಫ್ 62. ಟ್ರೈಸ್ ಅಂದ್ರೆ ತುಂಬಾ ವೇಗವಾಗಿ ಆಕೆ ಮರಗಳನ್ನ ಹತ್ತಬಲ್ಲವಳಾಗಿದ್ದಳು, 62 ಏಜ್ ಆದ್ರೂ ಕೂಡ. ಶಿ ವಾಸ್ ಪ್ಯಾಷನೆಟ್. ಇಲ್ಲಿ ನಿಮ್ಗೆ 2 ಮಾರ್ಕ್ಸ್ಗೆ ಕ್ವಶನ್ ಕೂಡ ಕೇಳ್ಬೋದು. ವೈ ಡಿಡ್ ದ ಪೋಯಟ್ ಕಾಲ್ ಹಿಸ್ ಗ್ರ್ಯಾಂಡ್ ಮಾ ಜೀನಿಯಸ್ ಅಂತಂದ್ರೆ ಇದೇ ಆನ್ಸರ್ ನ ಬರಿಬೇಕು. ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಇನ್ ಅ ಟ್ರೈಸ್ ಇವನ್ ಅಟ್ ದ ಏಜ್ ಆಫ್ 62. ಶಿ ವಾಸ್ ಪ್ಯಾಷನೆಟ್ ಟು ಕ್ಲೈಮ್ ದ ಟ್ರೀಸ್. ಶಿ ಲರ್ನ್ಡ್ ಇಟ್ ಫ್ರಾಮ್ ಹರ್ ಲವಿಂಗ್ ಬ್ರದರ್ ಎಟ್ ದ ಏಜ್ ಆಫ್ 6. 6 ವಯಸ್ಸಿನಲ್ಲಿ ಆಕೆ ಮರ ಹತ್ತದನ್ನ ಕಲಿತಿದ್ದಳು. ಎವ್ರಿಬಡಿ ಫಿಯರ್ಡ್ ದಟ್ ಗ್ರಾನಿ ವುಡ್ ಫಾಲ್ ಫ್ರಾಮ್ ಅ ಟ್ರೀ ಒನ್ ಡೇ. ಎಲ್ಲರೂ ತುಂಬಾ ಭಯ ಪಟ್ಕೊಂಡ್ರು. ಏನಂತ? ಗ್ರಾನಿ ಒಂದಿನ ಮರದಿಂದ ಕೆಳಗೆ ಬೀಳ್ತಾಳೆ. ಬಟ್
ಒನ್ ಡೇ ಶಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್. ಆಕೆ ಬಿದ್ದಿಲ್ಲ, ಆದ್ರೆ ಏನಾಯ್ತು, ಒಂದಿನ ಆಕೆ ಮರ ಹತ್ತಿದ್ಲು, ಆದ್ರೆ ಅದರಿಂದ ಇಳಿಯಕ್ಕೆ ಆಕೆಗೆ ಸಾಧ್ಯ ಆಗಿಲ್ಲ. ಆಫ್ಟರ್ ದ ರೆಸ್ಕ್ಯೂ ದ ಡಾಕ್ಟರ್ ರೆಕಮೆಂಡೆಡ್ ಹರ್ ಅ ವೀಕ್ಸ್ ಬೆಡ್ ರೆಸ್ಟ್. ಆಕೆಯನ್ನ ರಕ್ಷಿಸಿದ ನಂತರ ಡಾಕ್ಟರ್ ಏನು ಅಡ್ವೈಸ್ ಮಾಡಿದ್ರು ಮಕ್ಕಳೇ? ಬೆಡ್ ರೆಸ್ಟ್, ವಿಶ್ರಾಂತಿ ತಗೋಬೇಕು 1 ವಾರಗಳ ಕಾಲ ಅಂತ ಆಕೆಗೆ ಸಜೆಸ್ಟ್ ಮಾಡ್ತಾರೆ. ಬಟ್ ಫಾರ್ ಗ್ರಾನಿ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಇದು ಒಂದು ನರಕವಾಸದ ತರ ಭಾಸ ಆಯ್ತು ಗ್ರಾನಿಗೆ. ಯಾಕೆ? ಮರ ಹತ್ತುತ್ತಾ ಇದ್ದಿದ್ರಿಂದ ಆಕೆಗೆ ಒಂದೇ ಕಡೆ ಮಲಗಿರೋದಿಕ್ಕೆ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಒನ್ಸ್ ಶಿ ರಿಕವರ್ಡ್ ಶಿ ಡಿಮಾಂಡೆಡ್ ಅ ಹೌಸ್ ಟು ಬಿ ಬಿಲ್ಟ್ ಆನ್ ಅ ಟ್ರೀ. ಒಂದ್ಸಲ ಆಕೆ ಇದರಿಂದ ಗುಣಮುಖಳಾದ ಮೇಲೆ, ರಿಕವರ್ ಅಂತಂದ್ರೇನು? ಗುಣಮುಖಳಾದ ಮೇಲೆ ಶಿ ಡಿಮಾಂಡೆಡ್, ಆಕೆ ಬೇಡಿಕೆಯನ್ನ ಇಡ್ತಾಳೆ. ಏನಂತ? ನನಗೆ ಒಂದು ಮರ ಬೇಕು. ಡಿಮಾಂಡ್ ಅಂದ್ರೆ ಬೇಡಿಕೆ, ಮರದ ಮೇಲೆ ಒಂದು ಮನೆ ಬೇಕು ಅಂತ. ದ ಪೋಯಟ್ಸ್ ಫಾದರ್ ವಾಸ್ ಡ್ಯೂಟಿಫುಲ್. ಅವರು ತುಂಬಾ ಕರ್ತವ್ಯ ನಿರತರಾಗಿದ್ದರು. ಓಕೆ, ತನ್ನ ತಂದೆ ತಾಯಿ, ತನ್ನ ತಾಯಿಯ ಬಗ್ಗೆ ತುಂಬಾ ನಿಷ್ಠೆ ಉಳ್ಳವರಾಗಿದ್ದರು. ಫುಲ್ಫಿಲ್ಡ್ ಹಿಸ್ ಮದರ್ಸ್ ವಿಶ್. ಅವರು ತಾಯಿಯ ಬಯಕೆಯನ್ನ ಈಡೇರಿಸ್ತಾರೆ. ವಿತ್ ದ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಆಫ್ ಹಿಸ್ ಸನ್. ಇದನ್ನ ನೀವು ಆಡ್ ಮಾಡ್ಬೇಕಾಗತ್ತೆ. ಸನ್ ಅಂತಂದ್ರೆ ಇಲ್ಲಿ ಪೋಯಟ್. ಓಕೆ, ಪೋಯಟ್ ಅವರ ಸಹಾಯದಿಂದ, ಅಸಿಸ್ಟೆನ್ಸ್ ಇಂದ ಅವರು ಮನೆಯನ್ನ ನಿರ್ಮಿಸಿ ಕೊಡ್ತಾರೆ. ದೆನ್ ಗ್ರಾನಿ ಮೂಡ್ ಅಪ್ ಅಂಡ್ ಎಂಜಾಯ್ಡ್ ಹರ್ ಲೈಫ್ ಆಸ್ ಶಿ ವಿಶ್ಡ್. ಈಗ ಆಕೆ ಮರ ಹತ್ಬಿಟ್ಟು ತನ್ನ ಒಂದು ಲೈಫ್ ಅಲ್ಲಿ ತಾನು ಆಸೆ ಪಟ್ಟಿದ್ದನ್ನ ಈಡೇರಿಸಿಕೊಂಡು ಆಕೆ ತುಂಬಾ ಖುಷಿಯಾಗಿ ಇದ್ಲು. ದಿಸ್ ಈಸ್ ಹೌ ಗ್ರಾನಿ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ವಿಶ್. ಓಕೆ, ಹೀಗೆ ಆಕೆ ತನ್ನ ಬೇಡಿಕೆಯನ್ನ ಈಡೇರಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾಳೆ. ಈ ತರನು ನಿಮ್ಗೆ ಕ್ವಶನ್ ಕೇಳ್ಬೋದು, ಸಮರಿ ಕೂಡ ಕೇಳ್ಬೋದು, ಅಥವಾ ಹೌ ಡು ಯು ಅಪ್ರಿಶಿಯೇಟ್ ಗ್ರಾನೀಸ್ ಕ್ವಾಲಿಟಿ ಅಂತಾನು ಕೇಳ್ಬೋದು. ಸೊ ಅದಕ್ಕೆ ನೀವು ಈ ತರ ಲಾಂಗ್ ಕ್ವಶನ್ಸ್ ಕೇಳಿದ್ರೆ ಈ ಒಂದು ಸಮರಿನ ಬರಿಬೇಕಾಗತ್ತೆ. ಆಯ್ತಾ ಮಕ್ಳೇ? ಏನಾದ್ರೂ ಡೌಟ್ ಇದೆಯಾ? ಇಫ್ ಎನಿ ಡೌಟ್ ಇಸ್ ದೇರ್ ಯು ಕ್ಯಾನ್ ಆಸ್ಕ್ ಮಿ. ಏನೇ ಡೌಟ್ ಇದ್ರು ಮಕ್ಳೇ ನೀವು ಕೇಳ್ಬೋದು. ಏನಾದ್ರೂ ಡೌಟ್ ಇದೆಯಾ? ಅರ್ಥ ಆಯ್ತಾ ಪೋಯಂ? ಸೊ ಹಾಗಿದ್ರೆ ನಾವು ನೆಕ್ಸ್ಟ್ ಒಂದು ಲೆಸನ್ಗೆ ಹೋಗೋಣವಾ? ಕ್ಯಾನ್ ವಿ ಗೋ ಟು ದ ನೆಕ್ಸ್ಟ್ ಲೆಸನ್? ನಿಮ್ಮಲ್ಲಿ ಒಬ್ರು ರಿಪ್ಲೈ ಮಾಡ್ತಾ ಇದ್ರಿ ಅಲ್ವಾ? ಸೊ ಇವತ್ ಯಾರು ಮಾತಾಡ್ತಾ ಇಲ್ಲ? ಯಾ ಹಲೋ, ಯಾ 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 ಹೇಳಿ. ಇಲ್ಲೇ ರೀ. ಕೇಳಿಸ್ಕೊಂಡ್ರಾ? ಪಾಠನ ಅರ್ಥ ಆಗಿದ್ಯಾ? ಹಾ ರೀ ಮೇಡಮ್. ಓಕೆ. ಗ್ರ್ಯಾಂಡ್ ಮಾ ಟ್ರೀ ಮೇಲೆ ಯಾಕೆ ಮನಿ ಕಟ್ಕೋಬೇಕಂತಂದ್ರಿ? ಗ್ರ್ಯಾಂಡ್ ಮಾಗೆ ಶಿ ಹ್ಯಾಡ್ ಅ ಪ್ಯಾಷನ್ ಟು ಲಿವ್ ಇನ್ ಅ ಟ್ರೀ ಹೌಸ್. ಆಕೆ ತುಂಬಾ 6 ವಯಸ್ಸಿನಿಂದನೇ ಆಕೆಗೆ ಮರ ಹತ್ತುವಂತ ಒಂದು ಪ್ಯಾಷನ್ ಇತ್ತು ಅಲ್ವಾ? ಸೊ ಆಕೆಗೆ ಮರಗಳ ಬಗ್ಗೆ ತುಂಬಾ ಪ್ರೀತಿ ಇತ್ತು. ಸೊ ಅಲ್ಲಿ ನಿಮ್ಗೆ ಸೆಕೆಂಡ್ ಸ್ಟ್ಯಾನ್ಸಸ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮಕ್ಳೇ? ನಾನು ಆಕೆ ಹತ್ತದಂತಹ ಮರಗಳೇ ಇರ್ಲಿಲ್ಲ. ಅಂದ್ರೆ ಗಾರ್ಡನ್ ನಲ್ಲಿ ಆಕೆ ಹತ್ತದೇ ಇರುವಂತ ಮರನೇ ಯಾವ್ದು ಇರ್ಲಿಲ್ಲ ಅಲ್ವಾ? ಸೊ ಸಚ್ ಪ್ಯಾಷನ್ ಶಿ ಹ್ಯಾಡ್ ಫಾರ್ ದ ಟ್ರೀಸ್. ಈಗ ನಿಮ್ಗೂ ಕೆಲವೊಂದು ಆಸೆಗಳಿರ್ತವೆ ಅಲ್ವಾ ಮಕ್ಕಳೇ? ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಥವಾ ಕೆಲವೊಬ್ರು ನಾನು ಇದನ್ನೇ ಮಾಡ್ಬೇಕು ಅನ್ನುವಂತಹ ಒಂದು ಹಠನ ಇಟ್ಕೊಂಡಿರ್ತಾರೆ ಅಲ್ವಾ? ಅದೇ ಒಂದು ಗುಣ ಗ್ರ್ಯಾಂಡ್ ಮಾಗೆ ಇತ್ತು. ಓಕೆ, ಅಷ್ಟು ಹಠ ಇತ್ತು ಆಕೆಗೆ, ತಾನು ಮರದ ಮೇಲೆ ವಾಸ ಮಾಡ್ಬೇಕು ಅನ್ನೋದು. ಸೊ ಇಲ್ಲಿ ರಸ್ಕಿನ್ ಬಾಂಡ್ ಅವ್ರು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ, ಇಟ್ ಈಸ್ ಅನ್ ಅನ್ಯೂಶುವಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗ್ರಾನಿ. ಸುಮಾರಾಗಿ ಯಾವ ಗ್ರ್ಯಾಂಡ್ ಮದರ್ಗೂ ಈ ತರ ಒಂದು ಆಸೆ ಇರೋದಿಲ್ಲ ಅಲ್ವಾ ಮಕ್ಳೇ? ಈ ಪೋಯಂ ಓದಿದ್ಮೇಲೆ ಆಗಿರ್ಬೇಕು. ಅದೊಂದು ವಿಲಕ್ಷಣವಾದ ಬಯಕೆ ಆಕೆಗೆ ಇತ್ತು, ಮರದ ಮೇಲೆ ವಾಸ ಮಾಡ್ಬೇಕು ಅನ್ನುವಂಥದ್ದು. ಓಕೆನಾ? ಎಸ್ ಮೇಡಮ್. ಅದೇ ರೀತಿಯಾಗಿ ಅವರ ಮಗ ಮತ್ತು ಮೊಮ್ಮಗ ರಸ್ಕಿನ್ ಬಾಂಡ್ ಅವರಿಗೂ ಕೂಡ ಗ್ರಾನಿಯ ಬಗ್ಗೆ ಒಂದು ಪ್ರೀತಿ ಇದ್ದಿದ್ರಿಂದನೇ ಅವರು ಆಕೆಯ ಬಯಕೆಯನ್ನ ಈಡೇರಿಸ್ತಾರೆ ಅಲ್ವಾ? ಓಕೆ. ಸೊ ಯಾಕೆ ಇತ್ತು ಆಕೆಗೆ, ಯಾಕೆ ಮರ ಹತ್ತಕ್ ಬಯಸ್ತಿದ್ಲು ಅಂತ ಕೇಳೋದಿಲ್ಲ ನಿಮ್ಗೆ, ಯಾವ ಆಸೆ ಇತ್ತು ಅಂತ ಕೇಳ್ತಾರೆ.
Which was that unusual character Granny had? Okay. Yes, madam. Okay. Anything else? No. Okay. ಹಾಗಾದ್ರೆ ನೆಕ್ಸ್ಟ್ ಪಾಠ ಸ್ಟಾರ್ಟ್ ಮಾಡೋಣವಾ? Yes, madam. Sure. There is a girl by the track. ಟ್ರ್ಯಾಕ್ ಅಂದ್ರೇನು? ರೈಲ್ವೆ ಟ್ರ್ಯಾಕ್. ಇಲ್ಲಿ ಕೊಟ್ಟಿರೋದು ರೈಲ್ವೆ ಟ್ರ್ಯಾಕ್, ರೈಲ್ವೆ ಹಳಿ ಅಲ್ವಾ? ರೈಲ್ವೆ ಹಳಿ ಟ್ರ್ಯಾಕ್ ಇದು ಇಲ್ಲಿ ಈ ಒಂದು ಪಾಠದಲ್ಲಿ. ಓಕೆ, ಡೆವನ್ ಕ್ಯಾನಲ್ ಅವರು ಬರೆದಿರುವಂತಹ ಒಂದು ಪಾಠ ಇದು. ಹಿ ಹ್ಯಾಸ್ ರಿಟರ್ನ್, ಹಿ ಈಸ್ ಅ ಸ್ಟೋರಿ ರೈಟರ್ ಅಂಡ್ ಹಿ ಹ್ಯಾಸ್ ರಿಟರ್ನ್ ಸ್ಟೋರೀಸ್, ನಾವೆಲ್ಸ್ ಅಂಡ್ ಶಾರ್ಟ್ ಸ್ಟೋರೀಸ್. ಅವರು ಶಾರ್ಟ್ ಸ್ಟೋರೀಸ್, ಸಣ್ಣ ಕಥೆಗಳನ್ನ ಮತ್ತು ಅನೇಕ ಕಥೆಗಳನ್ನ, ಕಾದಂಬರಿಗಳನ್ನ ಬರೆದಿದ್ದಾರೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಅವರ ಬಗ್ಗೆ ಇರೋದು. ಈಗ ಅವರು ಬರೆದಿರುವಂತಹ ಈ ಒಂದು ಪಾಠನ ನಾವು ಸ್ಟಾರ್ಟ್ ಮಾಡೋಣ. ಓಕೆನಾ? ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್. ಇಲ್ಲಿ ಈ ಒಂದು ಸೆಂಟೆನ್ಸ್ ನ ಪ್ಯಾಸೆಂಜರ್ಸ್ ಹುಡುಗಿ ಬಿದ್ದಿರೋದನ್ನ ನೋಡಿ ಕಿರ್ಚ್ಕೊಂಡಿರೋದು. ಓಕೆ, ದಟ್ ಹ್ಯಾಸ್ ಬಿಕಮ್ ದ ಟೈಟಲ್ ಆಫ್ ದ ಸ್ಟೋರಿ ಹಿಯರ್. ಅಲ್ಲಿ ಒಂದು ಟ್ರ್ಯಾಕ್ ಅಲ್ಲಿ ಹುಡುಗಿ ಇದ್ದಾಳೆ ಅಂತ. ಓಕೆ, ಸೊ ಯಾರು ಆ ಹುಡುಗಿ? ಹೂ ಇಸ್ ದಟ್ ಗರ್ಲ್? ವೈ ಶಿ ವಾಸ್ ದೇರ್ ಇನ್ ದ ಟ್ರ್ಯಾಕ್? ವೈ ವಾಸ್ ನಾಟ್ ಇನ್ಸೈಡ್ ದ ಟ್ರೈನ್? ಇವೆಲ್ಲ ಕ್ವಶನ್ಸ್ ನಿಮ್ಗೆ ಟ್ರ್ಯಾಕ್, ದೇರ್ ಇಸ್ ಅ ಗರ್ಲ್ ಇನ್ ದ ಟ್ರ್ಯಾಕ್ ಅಂತ ಕೇಳಿದಾಗ ಬರ್ಬೋದು. ಸೊ ಯಾಕಿದ್ಲು ಅನ್ನೋದೇ ಈ ಒಂದು ಪಾಠ. ಓಕೆ, ಇದು ದಿಸ್ ಲೆಸನ್ ಇಸ್ ಬೇಸ್ಡ್ ಆನ್ ದ ಲೋಕಲ್ ಟ್ರೈನ್ಸ್ ಆಫ್ ಮುಂಬೈ. ಮುಂಬೈ ಲೋಕಲ್ ಟ್ರೈನ್ ಬಗ್ಗೆ ನೀವು ಕೇಳಿರ್ತೀರ, ಸಬ್ ಅರ್ಬನ್ ಎಲೆಕ್ಟ್ರಿಕ್ ಟ್ರೈನ್. ಓಕೆ, ಸೊ ಅಲ್ಲಿ ಡೈಲಿ ದೇರ್ ಆರ್ ಥೌಸಂಡ್ಸ್, ಲ್ಯಾಕ್ಸ್ ಆಫ್ ಕಮ್ಯೂಟರ್ಸ್. ಕಮ್ಯೂಟರ್ಸ್ ಅಂತಂದ್ರೆ ಡೈಲಿ ಟ್ರಾವೆಲ್ ಮಾಡುವಂತವರು ಟ್ರೈನ್ ಅಲ್ಲಿ ಲಕ್ಷಾನುಗಟ್ಲೆ ಜನ ಇದ್ದಾರೆ. ಅದೇ ರೀತಿ ಬೆಂಗಳೂರಲ್ಲೂ ಕೂಡ ಮೆಟ್ರೋದಲ್ಲಿ ಡೈಲಿ ಟ್ರಾವೆಲ್ ಮಾಡೋರು ಇರ್ತಾರೆ ಅಲ್ವಾ? ಸೊ ಈ ಒಂದು ಪರಿಸ್ಥಿತಿ ಹೇಗಿರತ್ತೆ ಅಲ್ಲಿ ಡೈಲಿ ಟ್ರಾವೆಲ್ ಮಾಡುವಾಗ, ಎಷ್ಟು ರಶ್ ಇರತ್ತೆ, ಏನೇನು ಅವಘಡಗಳಾಗತ್ತೆ ಅನ್ನೋದರ ಒಂದು ಉದಾಹರಣೆಯಾಗಿ ನಿಮ್ಗೆ ಇಲ್ಲಿದೆ. ಓಕೆ, ಸೊ ವಿಲ್ ಸ್ಟಾರ್ಟ್ ದ ಲೆಸನ್ ನೌ. ಆಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ its 22nd 6:32 p.m. halt at a station. ಈಗ ಟ್ರೈನ್ ಹೋಗುವಾಗ ಒಂದೊಂದು ಸ್ಟೇಷನ್ ಅಲ್ಲಿ 22nd 30 ಸೆಕೆಂಡ್ ನಿಲ್ಲತ್ತೆ. ಓಕೆ, ಲೋಕಲ್ ಟ್ರೈನ್ ಆದ್ರೆ. ಓಕೆನಾ? ಸೊ 2 ನಿಮಿಷ 3 ನಿಮಿಷ ನಿಲ್ಲಿಸ್ತಾರೆ, ಗೊತ್ತಲ್ವಾ? ಸೊ ಆಸ್ ದ ಮುಂಬೈ ಸಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಮೇಡ್ ಇಟ್ಸ್ 22nd 6:32 p.m. ಅಂದ್ರೆ 6:32 p.m. ಆಗಿ 20 ಸೆಕೆಂಡ್ ಆಗಿದೆ. ಹಾಲ್ಟ್ ಎಟ್ ಅ ಸ್ಟೇಷನ್, ಅಲ್ಲಿ ಸ್ಟೇಷನ್ ಅಲ್ಲಿ ನಿಂತಿತ್ತು. ಹಾಲ್ಟ್ ಅಂತಂದ್ರೇನು? ನಿಲ್ದಾಣ, ನಿಲ್ಲುವುದು. ಓಕೆ, ಸೊ ನಿಂತಿತ್ತು, ಸ್ಟಾಪ್ ಆಗಿತ್ತು ಅಂತ. ಕಮ್ಯೂಟರ್ಸ್ ಸ್ವಾರ್ಮ್ಡ್ ಔಟ್ ಅಂಡ್ ಇಂಟು ಇಟ್ಸ್ 12 ಪ್ಯಾಕ್ಡ್ ಕೋಚಸ್. ಸ್ವಾರ್ಮ್ ಅಂತಂದ್ರೆ ಏನು ಮಕ್ಕಳೇ? ಸ್ವಾರ್ಮ್ ಅಂತಂದ್ರೆ ರಶ್ ನೋಡಿ, ಜನ ಜಂಗುಳಿ ಅಂತ ಅರ್ಥ. ಓಕೆನಾ? ರಶ್, ಜನ ಜಂಗುಳಿ. ಓಕೆ, ಕಮ್ಯೂಟರ್ಸ್ swarmed out and into its 12 packed coaches. on out and into ಅಂದ್ರೆ ಟ್ರೇನಿನ ಒಳಗೆ ಮತ್ತು ಹೊರಗೆ ತುಂಬಾ ಜನ ಟ್ರಾವೆಲರ್ಸ್, ಕಮ್ಯೂಟರ್ಸ್ ಇದ್ರು. ಇಟ್ಸ್ ಅ ರೆಗ್ಯುಲರ್ ಸೀನ್ ಇನ್ ಅಂಡ್ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೋಲಿಸ್. ಸೊ ಇದು ಒಂದು ರೆಗ್ಯುಲರ್ ಆಗಿ, ನಿರಂತರವಾಗಿ ಸಾಮಾನ್ಯವಾಗಿ ಕಂಡು ಬರುವಂತಹ ದೃಶ್ಯ. ಅಂತ ಸೀನ್ ಅಂತಂದ್ರೆ ಏನು ಮಕ್ಕಳೇ? ದೃಶ್ಯ. ಎಲ್ಲಿ? ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೋಲಿಸ್. ಓಕೆ, ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೋಲಿಸ್ ಅಂದ್ರೆ ಯಾವ್ದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮುಂಬೈ ಮಹಾನಗರವನ್ನ. ಈ ಒಂದು ಮೆಟ್ರೋಪೋಲಿಸ್ ಅಂತಂದ್ರೆ ಮಹಾನಗರ. ಓಕೆನಾ? ಸೊ ಮುಂಬೈ ಮಹಾನಗರದಲ್ಲಿ ಇದು ದಿನಾ ಕಂಡು ಬರುವಂತ ದೃಶ್ಯ. ಯಾಕೆ ಅಂತಂದ್ರೆ ಅಲ್ಲಿ ಲ್ಯಾಕ್ಸ್ ಆಫ್ ಟ್ರಾವೆಲರ್ಸ್, ಕಮ್ಯೂಟರ್ಸ್, ದೇ ಕಮ್ಯೂಟ್ ಎವ್ರಿ ಡೇ. ಡೈಲಿ ಕೆಲ್ಸಕ್ಕೆ ಹೋಗುವಂತವ್ರು ಟ್ರೈನಲ್ಲೇ ಅಲ್ಲಿ ಇದನ್ನ ಪ್ರಯಾಣವನ್ನ ಮಾಡ್ತಾರೆ. ಸೊ ಹೀಗಿರೋದ್ರಿಂದ ಆ ಟ್ರೈನ್ ಸ್ಟೇಷನ್ ಅಲ್ಲಿ ದಿನಾಲು ಇದೇ ದೃಶ್ಯ ಕಂಡು ಬರ್ತಾ ಇರುತ್ತೆ. ಓಕೆ, ಹ್ಯಾವಿಂಗ್ ಜಸ್ಟ್ ಮ್ಯಾನೇಜ್ ಟು ಸ್ಕ್ವೀಸ್ ಅಂತಂದ್ರೆ ಲೆಮನ್ ನ ಸ್ಕ್ವೀಸ್ ಮಾಡ್ತೀರಿ, ಹಿಂಡಿ ಹಿಪ್ಪೆ ಮಾಡುವಂತ ಅರ್ಥ. ಓಕೆನಾ? ಹಿಂಡುವುದು. ಲೆಮನ್ ನ ಹಿಂಡಿದಾಗ ಏನ್ ಬರುತ್ತೆ? ರಸ ಬರುತ್ತೆ ಅಲ್ವಾ? ಸೊ ಹಾಗೇನೆ ಆಕೆ ಸ್ಕ್ವೀಸ್ ಮಾಡಿ, ತನ್ನ ದೇಹವನ್ನ ಸ್ಕ್ವೀಸ್ ಮಾಡ್ಕೊಂಡು, ಅಂದ್ರೆ ಅಷ್ಟು
ಜನರ ಮಧ್ಯೆ ನುಸುಳಿಕೊಂಡು ಬಂದಳು ಅಂತ ಅರ್ಥ ಮಕ್ಳೇ. ಸ್ಕ್ವೀಸ್ ಹರ್ ಸೆಲ್ಫ್ ಇಂಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್. ಈಗ ರೈಲ್ವೆಗಳಲ್ಲಿ ನೀವು ನೋಡಿರ್ತೀರ, ಲೇಡೀಸ್ ಕಂಪಾರ್ಟ್ಮೆಂಟೇ ಬೇರೆ ಇರುತ್ತೆ, ಮಹಿಳೆಯರ ಬೋಗಿ ಅಲ್ವಾ. ಕಂಪಾರ್ಟ್ಮೆಂಟ್ ಅಂತಂದ್ರೇನು ಬೋಗಿ, ಮಹಿಳೆಯರಿಗೆ ಪ್ರತ್ಯೇಕ ಬೋಗಿ ಇರುತ್ತೆ. ಅದು ಕೂಡ ಜನಜಂಗುಳಿಯಿಂದನೇ ತುಂಬಿರುತ್ತೆ, ರಶ್ ಆಗೇ ಇರುತ್ತೆ. ದಟ್ ಆಲ್ಸೋ ವಿಲ್ ಬಿ ಕ್ರೌಡೆಡ್ ಬಿಕಾಸ್ ದೇರ್ ವಿಲ್ ಬಿ ಲಾಟ್ಸ್ ಆಫ್ ಟ್ರಾವೆಲರ್ಸ್, ಇವನ್ ಲೇಡೀಸ್ ಅಂಡ್ ಕಿಡ್ಸ್. ಓಕೆ, ಸೊ ಆ ಒಂದು ಬೋಗಿಗೆ ಆಕೆ ತನ್ನನ್ನ ಸ್ಕ್ವೀಸ್ ಮಾಡ್ಕೊಂಡು ಅಂದ್ರೆ ಅಷ್ಟು ಜನಜಂಗುಳಿಯ ಮಧ್ಯೆ ನುಗ್ಗಿ ಬಂದಳು. ಯಾರು ಅವಳು? ಹೂ ಇಸ್ ಶಿ? ಶಿ ಈಸ್ 21 years ಓಲ್ಡ್, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಒಬ್ಬ ಎಕ್ಸಿಕ್ಯೂಟಿವ್. 21 ವರ್ಷದ ರೋಮಾ ತಲ್ರೇಜಾ ಆಕೆ ಹೆಸರು. ಓಕೆ, ಶಿ ಟ್ರೈಡ್ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್. ಆ ಬಾಗಿಲ ಹತ್ತಿರ, ಮಹಿಳಾ ಬೋಗಿಯ ಲೇಡೀಸ್ ಕಂಪಾರ್ಟ್ಮೆಂಟ್ ನ ಬಾಗಿಲ ಹತ್ತಿರ ನಿಂತ್ಕೊಳ್ಳೋದಿಕ್ಕೆ ಆಕೆ ಟ್ರೈ ಮಾಡ್ತಾ ಇದ್ದಾಳೆ. ಓಕೆ, ಪ್ರಯತ್ನ ಪಡ್ತಾ ಇದ್ದಾಳೆ. ಯಾಕೆ ಅಂದ್ರೆ ಅಷ್ಟು ನಿಂತ್ಕೊಳ್ಳೋ ಅಷ್ಟು ಜಾಗ ಕೂಡ ಅಲ್ಲಿ ಇರೋದಿಲ್ಲ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಡಿಫಿಕಲ್ಟ್ ವರ್ಡ್ಸ್ ನೋಡಿ. ಸಬರ್ಬನ್ ಆಫ್ ಅ ಪ್ಲೇಸ್ ಔಟ್ಸೈಡ್ ಅ ಸಿಟಿ, ಸಿಟಿಯಿಂದ ಹೊರಗೆ ಇರುವಂತಹ ಏರಿಯಾ. ಕಮ್ಯೂಟರ್ ಅಂತಂದ್ರೆ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ, ಡೈಲಿ ವರ್ಕ್ ಪ್ಲೇಸ್ಗೆ ಟ್ರಾವೆಲ್ ಮಾಡುವಂತರು, ಹೋಗಿ ಬರುವಂತದನ್ನ ಕಮ್ಯೂಟ್ ಅಂತ ಹೇಳ್ತೀವಿ. ಓಕೆ, ಸ್ವಾರ್ಮ್ ಅಂತಂದ್ರೆ ರಶ್, ತುಂಬಾ ಜನಜಂಗುಳಿ ಇತ್ತು ಅಂತ ಅರ್ಥ, ಸ್ವಾರ್ಮ್. ಓಕೆ, ಇಲ್ಲಿ ಸ್ವಾರ್ಮ್ ಅನ್ನ ನೌನ್ ಆಗಿ ನೀವು ಯೂಸ್ ಮಾಡಿದ್ರೆ ಗುಂಪು, ಗ್ರೂಪ್ ಅಂತ ಆಗತ್ತೆ. ಓಕೆ, ನೌನ್ ಆಗಿ ನಾಮಪದವಾಗಿ ಯೂಸ್ ಮಾಡಿದ್ರೆ ಅದು ಒಂದು ಗುಂಪು ಅಥವಾ ಗ್ರೂಪ್. ಇದೇ ವರ್ಬ್ ಆಗಿ ಯೂಸ್ ಮಾಡಿದಾಗ ರಶ್ ಆಗುತ್ತೆ. ರಶ್ ಅಂತಂದ್ರೆ ವೇಗವಾಗಿ ಬಂದು. ಓಕೆ, ನೆಕ್ಸ್ಟ್, ದ ಟ್ರೈನ್ halted ahead and Roma jammed between other women. ದ ಟ್ರೈನ್ halted ahead ಅಂತಂದ್ರೆ ಮೂವ್ ಫಾಸ್ಟ್, ತುಂಬಾ ಜೋರಾಗಿ ಮುಂದೆ ಹೋಯಿತು, ತುಂಬಾ ಜೋರಾಗಿ ಮುಂದೆ ಹೋಯಿತು ಅಂತ ಅರ್ಥ. ವೇಗವಾಗಿ, ಜೋರಾಗಿ ಅಂತಂದ್ರೆ ವೇಗವಾಗಿ. ಓಕೆ, ಸೊ ತುಂಬಾ ವೇಗವಾಗಿ ಟ್ರೈನ್ ಮುಂದೆ ಹೋಗ್ತಾ ಇದೆ. ಈಗ ರೋಮಾ, ಶಿ ವಾಸ್ ಟ್ರೈಂಗ್ ಟು ಸೆಟಲ್ ಡೌನ್ ಅವ್ರ ಟ್ರೈಂಗ್ ಟು ಸ್ಟ್ಯಾಂಡ್ ನಿಯರ್ ದ ಡೋರ್ ಅಲ್ವಾ. ಸೊ ವೇಗವಾಗಿ ಟ್ರೈನ್ ಮುಂದೆ ಹೋದಾಗ ಆಬ್ವಿಯಸ್ಲಿ ಏನಾಗತ್ತೆ, ಸರಿಯಾಗಿ ನಿಂತಿಲ್ಲ ಅಂತಂದ್ರೆ ಬೀಳ್ತಾರೆ. ಕರೆಕ್ಟಾ? ಸೊ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮೆನ್, ಬೇರೆ ಮಹಿಳೆಯರ ಮಧ್ಯೆ ಸಿಕ್ಕಿ ಹಾಕಿಕೊಂಡಂತ ಹುಡುಗಿ, ಜಾಮ್ ಅಂತಂದ್ರೆ ಸಿಕ್ಕಿ ಹಾಕೊಳ್ಳೋದು, ವಾಸ್ ಟ್ರೈಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ. ಸೊ ಒಂದು ಜಾಗವನ್ನ, ಸುರಕ್ಷಿತವಾಗಿ ನಿಂತ್ಕೊಳ್ಳೋದಿಕ್ಕೆ ಒಂದು ಜಾಗವನ್ನ ಆಕೆ ಹುಡುಕ್ತಾ ಇರ್ತಾಳೆ ಅಲ್ಲಿ. ವೆನ್ ಶಿ ಸಡನ್ಲಿ ಗಾಟ್ ಪುಷ್ಡ್, ಅಷ್ಟ್ರಲ್ಲೇ ಆಕೆಗೆ ಯಾರೋ ಸಡನ್ ಆಗಿ, ತಕ್ಷಣವಾಗಿ ಪುಷ್ ಮಾಡಿಬಿಡ್ತಾರೆ. ಪುಷ್ ಅಂತಂದ್ರೇನು? ತಳ್ಳುವುದು. ಯಾರೋ ಆಕೆಯನ್ನ ತಳ್ಳಿಬಿಡ್ತಾಳೆ. ಮೊದ್ಲೇ ಆಕೆ ಎಲ್ಲಿ ನಿಂತಿದ್ಲು ಮಕ್ಕಳೇ? ಶಿ ವಾಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್. ಸೊ ವೆನ್ ಶಿ ಗಾಟ್ pushed, she lost her balance. Okay, she lost her tenuous foothold. tenuous ಅಂತಂದ್ರೆ ವೀಕ್, ಶೇಕಿ ಅಂದ್ರೆ ಸರಿಯಾಗಿ ಬ್ಯಾಲೆನ್ಸ್ ಇಲ್ಲದೆ ಇರುವಂತಹ. ಓಕೆನಾ? ಫುಟ್ ಹೋಲ್ಡ್ ಅಂದ್ರೆ ಕಾಲನ್ನ ಹಿಡಿತ ಇಲ್ಲದೆ ಆಕೆ ನಿಂತಿದ್ದಳು. ಅಲ್ಲಿ ಪ್ಯಾನಿಕ್ ಆಗ್ಬಿಡ್ತಾಳೆ ಆಕೆ. ಪ್ಯಾನಿಕ್ ಅಂತಂದ್ರೆ ತುಂಬಾ ಭಯ ಪಟ್ಟುಕೊಂಡು ಬಿಡ್ತಾಳೆ. ಸೊ ಇವಾಗ ನೀವು ಸರಿಯಾಗಿ ನಿಲ್ಲಕ್ ಟ್ರೈ ಮಾಡ್ತಾ ಇದ್ದೀರಾ, ನಿಮ್ ಕಾಲೇ ಸರಿಯಾಗಿ ನೆಲಕ್ಕೆ ತಾಗಿರೋದಿಲ್ಲ. ಸೊ ಅಂತದ್ರಲ್ಲಿ ನಿಮ್ಗೆ ಯಾರೋ ಪುಷ್ ಮಾಡಿದ್ರೆ, ತಳ್ಳಿದ್ರೆ ಏನಾಗತ್ತೆ ಮಕ್ಳೇ? ಬ್ಯಾಲೆನ್ಸ್ ಕಳ್ಕೊತೀರಾ ಅಲ್ವಾ. ಸೊ ಸಮತೋಲನವನ್ನ ಕಳೆದುಕೊಂಡು ಆಕೆ ಪ್ಯಾನಿಕ್ ಆಗ್ತಾಳೆ, ತುಂಬಾ ಭಯ ಪಟ್ಕೊಡ್ತಾಳೆ. ಓಕೆ, ಹರ್ಟಲ್ ಮೀನ್ಸ್ ಮೂವ್ ಫಾಸ್ಟ್, ಟೆನ್ಯೂಸ್ ವೀಕ್ ಆರ್ ಶೇಕಿ, ಅಲುಗಾಡ್ತಾ ಇರೋ, ಸ್ಥಿರವಾಗಿಲ್ಲದ, ಅಸ್ಥಿರ. ಓಕೆ, ಅಸ್ಥಿರ ಅಥವಾ ತುಂಬಾ ವೀಕ್. ಪ್ಯಾನಿಕ್ ಅಂತಂದ್ರೇನು? ಸಡನ್ಲಿ ಫೀಲ್ ಫ್ರೈಟನ್ಡ್, ಏನು ಸಡನ್ ಆಗಿ ತುಂಬಾ ಭಯ ಪಟ್ಕೊಳ್ಳೋದು, ಗಾಬರಿ ಆಗೋದು. ಓಕೆ, ಸೊ ಗಾಬರಿ ಅಂತ ಕೂಡ ಹೇಳ್ಬೋದು. ಓಕೆನಾ? ಸೊ ಇಷ್ಟಾದ್ಮೇಲೆ ಆಕೆ ಈಗ ಏನಾಗಿದ್ದಾಳೆ, ಆಕ್ಚುಲಿ ಹರ್ ಹ್ಯಾಂಡ್ಸ್ ಅಲ್ಲಿ ಬೀಳೋವಷ್ಟು ಆಗ್ತಾ ಇದೆ ಅವರಿಗೆ. ಭಯ ಆಗ್ತಾ ಇದೆ, ಬ್ಯಾಲೆನ್ಸ್ ಇಲ್ಲ, ಸಮತೋಲನವಿಲ್ಲ, ಸರಿಯಾಗಿ ನಿಂತಿಲ್ಲ.
ಸೊ ಹಾಗಿರುವಾಗ ನಾವೇನ್ ಮಾಡ್ತೀವಿ, ಟ್ರೈನ್ ಅಲ್ಲಿ ಅಥವಾ ಬಸ್ ಅಲ್ಲಿ ಮೇಲ್ಗಡೆ ಸರಳುಗಳನ್ನ ಹಾಕಿರ್ತಾರೆ ಅಲ್ವಾ. ಸೊ ರೇಲಿಂಗ್ಸ್, ಅದನ್ನ ಸ್ಟೀಲ್ ರೇಲಿಂಗ್ಸ್ ಅಂತ ಕರಿತೀವಿ. ಸೊ ಆ ಸರಳುಗಳನ್ನ ಹಿಡ್ಕೊಂಡು ನಿಲ್ಬಹುದು ಅಥವಾ ಹಿಡ್ಕೊಳ್ಳೋದಿಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೇಲಿಂಗ್ಸ್ ಅಬೌವ್. ಸೊ ಆಕೆ ಅದನ್ನ ಹಿಡ್ಕೊಳ್ಳೋದಿಕ್ಕೆ ಸರ್ಚ್ ಮಾಡ್ತಾಳೆ, ಕೈಯನ್ನ ಹೀಗೆ ಚಾಚುತ್ತಾಳೆ. ಓಕೆ, ರೀಚ್ ಅಂತಂದ್ರೆ ಕೈಯನ್ನ ಚಾಚು ಅಂತ ಅರ್ಥ. ಓಕೆ, ಸೊ ಆದರೆ ಬಟ್ ಫೈಂಡಿಂಗ್ ಓನ್ಲಿ ಏರ್. ಫೈಂಡಿಂಗ್ ಓನ್ಲಿ ಏರ್ ಅಂತಂದ್ರೆ ಗಾಳಿ ಸಿಕ್ತು ಅಂತ ಅಲ್ಲ. ಆಕ್ಚುಲಿ ಶಿ ಕುಡ್ ನಾಟ್ ಫೈಂಡ್ ದ ರೇಲಿಂಗ್ಸ್. ಆಕೆಗೆ ಆ ರೇಲಿಂಗ್ಸ್ ಸಿಗೋದೇ ಇಲ್ಲ ಹಿಡ್ಕೊಳ್ಳೋದಿಕ್ಕೆ. ಓಕೆ, ಯಾಕೆ ಅಂತಂದ್ರೆ ಅಲ್ಲಿ ಅಷ್ಟು ರಶ್ ಇತ್ತು. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಆಗ್ಲೇ ಹೇಳ್ದೆ ಅಲ್ವಾ, ಆಕೆಗೆ ಮೊದ್ಲೇ ಬ್ಯಾಲೆನ್ಸ್ ಇರ್ಲಿಲ್ಲ. ಸೊ ಯಾರೋ ತಳ್ಳಿದ್ರಿಂದ ಆಕೆ ಹಿಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿದ್ರು ಕೂಡ ಹಿಡ್ಕೊಳ್ಳೋದಿಕ್ಕೂ ಆಕೆಗೆ ಏನು ಸಿಗೋದಿಲ್ಲ. ಅಷ್ಟರಲ್ಲಿ ಆಕೆ ಕೋಚ್ ಇಂದ ಅಂದ್ರೆ ಕಂಪಾರ್ಟ್ಮೆಂಟ್ ಇಂದ ಹೊರಗಡೆ ಬಿದ್ದ್ಬಿಡ್ತಾಳೆ. ಓಕೆ, ಥ್ರೋನ್ ಔಟ್ ಆಫ್ ದ ಕೋಚ್ ಅಂದ್ರೆ ಯಾರೋ ಆಕೆನ ಜೋರಾಗಿ ತಳ್ಳಿಬಿಟ್ಟಿದ್ದಾರೆ. ದ ಕ್ಲಾಟರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್ ದ ಥರ್ಡ್ ಆಫ್ ಹರ್ ಫಾಲ್ ಆನ್ ಟು ದ ಗ್ರೌಂಡ್ ಮೋರ್ ದ್ಯಾನ್ ಅ ಮೀಟರ್ ಬಿಲೋ. ಸೊ ಇಲ್ಲಿ ಡಿಫಿಕಲ್ಟ್ ವರ್ಡ್ಸ್ ನೋಡಿ. ಕ್ಲಾಟರಿಂಗ್ ಅಂತಂದ್ರೆ ಮೇಕಿಂಗ್ ಲೌಡ್ ಸೌಂಡ್, ಜೋರಾದ ಶಬ್ದ, ಜೋರಾದ ಶಬ್ದ. ಮಫಲ್ ಅಂತಂದ್ರೇನು, ಸೈಲೆನ್ಸ್, ಅದನ್ನ ಹತ್ತಿಕ್ಕುವುದು, ಶಾಂತಗೊಳಿಸುವುದು. ಓಕೆನಾ. ಸೊ ಇವಾಗ ಟ್ರೇನಿನ ಒಂದು ಶಬ್ದವು, ಜೋರಾಗಿ ಟ್ರೈನ್ ಹೋಗ್ತಾ ಇತ್ತು ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಟ್ರೇನಿನ ಜೋರಾದ ಶಬ್ದವು ಆಕೆ ಬಿದ್ದ ಶಬ್ದವನ್ನ ಅಲ್ಲೇ ಹತ್ತಿಕ್ಕಿ ಬಿಟ್ಟಿದೆ. ಅಂದ್ರೆ ಯಾರಿಗೂ ಆಕೆ ಬಿದ್ದಿರೋದು ಕೇಳಿಸದೇ ಇಲ್ಲ. ಓಕೆ, ಬರೀ ಟ್ರೈನ್ ಸೌಂಡೇ ಕೇಳಿಸ್ತಾ ಇತ್ತು. ಮೋರ್ ದ್ಯಾನ್ ಅ ಮೀಟರ್ ಬಿಲೋ. ಸೊ 1 ಮೀಟರ್ಗಿಂತ ಜಾಸ್ತಿ ದೂರದಲ್ಲಿ ಹೋಗಿ ಆಕೆ ಬಿದ್ದ್ಬಿಡ್ತಾಳೆ. ಆಕೆ ಬಿದ್ದಿರೋಂತ ಸೌಂಡ್ ಕೂಡ ಯಾರಿಗೂ ಕೇಳಿಸೋದಿಲ್ಲ. ಶಿ ವಾಸ್ ನಾಕ್ಡ್ ಸೆನ್ಸ್ಲೆಸ್. ಆಕೆಗೆ ಸೆನ್ಸ್ ಇರೋದಿಲ್ಲ. ಆಕೆಗೆ ಒಂದು ಬಿದ್ದಿರೋ ವೇಗಕ್ಕೆ ಆಕೆಗೆ ಆ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ದೇನೆ ಆಕೆ ಬಿದ್ದ್ಬಿಡ್ತಾಳೆ. ಓಕೆನಾ. ಈಗ ಥರ್ಡ್ ಅಂತಂದ್ರೇನು, ಲೋ ಸೌಂಡ್. ಆಕೆ ಬಿದ್ದಿರೋ ಶಬ್ದ ಕಡಿಮೆ ಇರುತ್ತೆ. ಟ್ರೇನಿನ ಶಬ್ದವೇ ಜೋರಾಗಿರೋದ್ರಿಂದ ಆ ಟ್ರೇನಿನ ಶಬ್ದ ಓವರ್ಕಮ್ ಮಾಡ್ಬಿರುತ್ತೆ. ಆಕೆ ಬಿದ್ದಿರೋದು ಯಾರಿಗೂ ಕೇಳಿಸೋದಿಲ್ಲ. ಓಕೆನಾ. ನೆಕ್ಸ್ಟ್ ಥರ್ಡ್ ಸ್ಟ್ಯಾನ್ಸಾ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್. ಇವಾಗ ಟ್ರೈನ್ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಟ್ರ್ಯಾಕ್ ಗಳಿರುತ್ತೆ. ಓಕೆ, ನಾನು ಇದನ್ನ ಹೇಳ್ಬಿಡ್ತೀನಿ ಫಸ್ಟೇನೆ. ದೇರ್ ಆರ್ 3 to 4 ಟ್ರ್ಯಾಕ್ಸ್. ಓಕೆ, ಸೊ ಅನದರ್ ಟ್ರೈನ್ ವಾಸ್ ಗೋಯಿಂಗ್ ಇನ್ ಟು ದ ಅಪೋಸಿಟ್ ಡೈರೆಕ್ಷನ್. ಈ ಟ್ರೈನಿನ ಪಕ್ಕದಲ್ಲೇ ಇನ್ನೊಂದು ಟ್ರೈನ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ, ವಿರುದ್ಧ ದಿಕ್ಕಿನಲ್ಲಿ. ಸೊ ಆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಂತಹ ಟ್ರೈನಿನ ಬಾಗಿಲಲ್ಲಿ ನಿಂತಿದ್ದ ವ್ಯಕ್ತಿ ಯಾರು? ಆತ ಬಾಲೇಶ್ವರ್ ಮಿಶ್ರಾ. ಓಕೆ, ಸೊ ಆತ ಈ ಹುಡುಗಿ ಬಿದ್ದಿದ್ದನ್ನ, ರೋಮಾ ತಲ್ರೇಜಾ ಬಿದ್ದಿದ್ದನ್ನ ನೋಡ್ತಾನೆ. ನೋಡ್ಬಿಟ್ಟು ಆಕೆಗೆ ತನ್ನ ಕಣ್ಣುಗಳನ್ನೇ ನಂಬೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆನಾ. ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಆಫ್ ಅನದರ್ ಟ್ರೈನ್ ಸ್ಪೀಡಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಅಂತಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದ ಟ್ರೇನಿನಲ್ಲಿ ನಿಂತಿದ್ದ ವ್ಯಕ್ತಿ 20-year old ಬಾಲೇಶ್ವರ್ ಮಿಶ್ರಾ. he could not believe what he had just seen. ನಾನೀಗ ಏನು ನೋಡಿದೆ ಅನ್ನೋದನ್ನ ಆತನಿಗೆ ನಂಬೋದಿಕ್ಕೆ ಅಸಾಧ್ಯ ಆಗ್ಬಿಡತ್ತೆ. ಆ ಯಂಗ್ ವುಮೆನ್, ಯಾಕೆ ಅಂತಂದ್ರೆ ಸಡನ್ ಆಗಿ ಒಬ್ಬ ಹುಡುಗಿ ಟ್ರೇನಿಂದ ಕೆಳಗ್ ಬಿದ್ದಿದ್ದಾಳೆ ಅಂತ ನೋಡಿದಾಗ ಅದು ನಿಜವಾ ಅಲ್ವಾ ಅನ್ನೋದು ಆತನಿಗೆ ಗೊತ್ತೇ ಆಗೋದಿಲ್ಲ. ಅಷ್ಟು ವೇಗವಾಗಿ ಆಕೆ ಬಿದ್ದಿರ್ತಾಳೆ. A young woman in a black salwar kameez. She had worn a black salwar kameez lying next to the tracks. ಇನ್ನೊಂದು ಟ್ರ್ಯಾಕ್ ಅಲ್ಲಿ ಆಕೆ ಬಿದ್ದಿದ್ದಾಳೆ. ಲಾಯಿಂಗ್ ಅಂತಂದ್ರೆ ಬೀಳುವುದು. ಓಕೆ, ಸೊ ಆಕೆ ಬಿದ್ದಿದ್ದಾಳೆ. ಅದನ್ನ ನೋಡ್ಬಿಟ್ಟು ಆತನಿಗೆ ನಂಬಕ್ಕೆ ಅಸಾಧ್ಯ ಆಗತ್ತೆ. ಮೀನ್ ವಾಯ್ಲ್ ಗ್ಯಾಸ್ಪ್ಸ್ ಅಂಡ್ ಸ್ಕ್ರೀಮ್ಸ್ ಎಮಿನೇಟೆಡ್ ಫ್ರಮ್ ಹಿಸ್ ಕಂಪಾರ್ಟ್ಮೆಂಟ್. ಯಾಕೆ ಅಂದ್ರೆ ಆತನ ಕಂಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಜನ ಕೂಡ ಆಕೆ ಬಿದ್ದಿರೋದನ್ನ ನೋಡಿದ್ದಾರೆ ಅಲ್ವಾ. ಸೊ ಆಬ್ವಿಯಸ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ ಅಂತಂದ್ರೆ ಸೊ ಪಕ್ಕದಲ್ಲೇ ಹೋಗ್ತಾ ಇರೋ ಟ್ರೈನ್ ಅದು. ಸೊ ಅಲ್ಲಿಂದ ಕೂಡ ಜನ ಆಕೆ ಬಿದ್ದಿರೋದನ್ನ ನೋಡಿರ್ತಾರೆ. ಗ್ಯಾಸ್ಪ್ ಮೀನ್ಸ್ ಒನ್ ಡೀಪ್ ಬ್ರೆತ್ ಟೇಕನ್ ವೆನ್ ಸರ್ಪ್ರೈಸ್ಡ್. ಆಶ್ಚರ್ಯವಾದಾಗ ಅಥವಾ ಆಘಾತವಾದಾಗ ತೆಗೆದುಕೊಳ್ಳುವಂತಹ ದೀರ್ಘವಾದ ನಿಟ್ಟುಸಿರು. ಓಕೆ, ಸೊ ಅದನ್ನ ಗ್ಯಾಸ್ಪ್ ಅಂತ ಕರಿತೀವಿ. ಸೊ ಆ ಗ್ಯಾಸ್ಪ್ ಸೌಂಡ್
ಮತ್ತೆ ಹೋ ಅಂತ ಕಿರ್ಚಾಡೋದು. ಸ್ಕ್ರೀಮ್ ಅಂತಂದ್ರೆ ಕಿರುಚು ಅಥವಾ ಅರಚಾಟ. ಓಕೆ, ಸೊ ಆ ಕಿರುಚಾಟ ಅರಚಾಟ ಈ ಒಂದು ಟ್ರೈನ್ ಇಂದ, ಬಾಲೇಶ್ವರ್ ಮಿಶ್ರಾ ಇದ್ದಂತಹ ಟ್ರೈನ್ ಇಂದ ಕೇಳಿಸಿ ಬರುತ್ತೆ. ದೇರ್ ಇಸ್ ಏನಂತ ಕಿರಿಸ್ತಾರೆ ಅವರು, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ನೋಡಿ, ಆ ಟ್ರ್ಯಾಕ್ ಅಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಅಂತ ಜೋರಾಗಿ ಕಿರ್ಚ್ಕೋತಾ ಇದ್ದಾರೆ. ದ ವಾಯ್ಸಸ್ ಕ್ರೈಡ್ ಔಟ್. ಇಲ್ಲಿ ಎಮನೇಟೆಡ್ ಅಂತಂದ್ರೆ ಕಮ್ ಫ್ರಮ್, ಬಂತು, ಬರುತ್ತಿದ್ದಂತಹ. ಓಕೆ, ಬರುವ, ಬಂದ ಅಥವಾ ಬರುತ್ತಿದ್ದಂತಹ ಶಬ್ದ. ಸೊ ಏನಂತ ಕಿರ್ಚಿದ್ದಾರೆ ಅವರು, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ವಾಯ್ಸಸ್ ಕ್ರೈಡ್ ಔಟ್. ಅಲ್ಲಿ ಒಂದು ಟ್ರ್ಯಾಕ್ ಅಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಅಂತ ಜೋರಾಗಿ ಕಿರ್ಚ್ಕೋತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇಂಪಲ್ಸಿವ್ಲಿ. ಇಲ್ಲಿ ಬಾಲೇಶ್ವರ್ ಏನ್ ಮಾಡ್ತಾ ಇದ್ದಾನೆ ಮಕ್ಕಳೇ, ಸೊ ಆತ ಟ್ರೇನ್ ಇಂದ ಹುಡುಗಿ ಬಿದ್ದಿರೋದನ್ನ ನೋಡ್ತಾನೆ ಅಲ್ವಾ. ನೋಡ್ಬಿಟ್ಟು ಏನ್ ಮಾಡ್ತಾ ಇದ್ದಾನೆ ನೋಡಿ, ಇಲ್ಲಿ ನಾನು ಪಿಕ್ಚರ್ ಹಾಕಿದ್ದೀನಿ. ಹಿ ಪುಲ್ಡ್ ದ ಟ್ರೇನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ಎಮರ್ಜೆನ್ಸಿ ಅಂತಂದ್ರೆ ಏನಾದ್ರೂ ಅಪಘಾತ ಆದಾಗ ಅಥವಾ ಏನಾದ್ರೂ ಎಮರ್ಜೆನ್ಸಿ ಟೈಮ್ ಅಲ್ಲಿ ಆ ಒಂದು ಚೈನ್ ನ ಎಳಿಬಹುದು. ಹೇಳಿ. ಲಕ್ಷ್ಮಿ. ಆ ಟ್ರೇನಿನ ಚೈನ್ ಅನ್ನ ಆತ ಎಳ್ದ್ ಬಿಡ್ತಾನೆ. ಓಕೆನಾ. ಸೊ ಮುಂದೇನಾಯ್ತು, ಆ ಟ್ರೈನ್ ಚೈನ್ ಎಳಿದ ತಕ್ಷಣ ಆತ್ಗೆ ಸುರಕ್ಷಿತವಾಗಿದ್ದಾಳ, ಆತ ಏನ್ ಮಾಡ್ತಾನೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಓಕೆನಾ. ಎಸ್. ಎಸ್ ಮ್ಯಾಮ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದೇನಾಯ್ತು ಅನ್ನೋದನ್ನ ನಾವು ನೋಡೋಣ. ಓಕೆನಾ. ಏನಾದ್ರೂ ಡೌಟ್ ಇದೆಯಾ? ಇಲ್ರಿ ಮೇಡಮ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್. Thank you, ma'am. Thank you, sir. We will meet in the next class tomorrow. Okay.